Good morning, children. Suprabhatam. Today's lesson is taken from the famous story, that Katha Grantha Panchatantra, which is written by Vishnu Sharma. Panchatantra is such a book which includes the moral stories with the characters of animals. Each and every story from this Panchantram illustrates different morals and giving different lessons, conveys some messages. Here also you have one lesson which is taken this third, because the first we have taught you the poetry part. So the second also you have the poetry only, that is Adarsha Gunaha. So I thought let me take one literature prose part. So after doing this I'll go for Adarsha Gunaha, again one more poetry, which is the story based on Ramayana. Vivadaha Vinashaya. Vivadaha ityukte. What is the meaning of Vivadaha? Vivadaha ityukte kalahaha. Jagala. Vivada antandrenu jagala. Vinashaya. Vinasha antandrenu ನಾಶಕ್ಕಾಗಿ, ಕೊಲ್ಯಾಪ್ಸ್ ಆಗೋದಕ್ಕೋಸ್ಕರ. ವಿವಾದ ಯಾಕೆ, ಜಗಳ ಯಾಕೆ ಆಗುತ್ತೆ? ಎಂಡ್ಸ್ ಇನ್ ಡಿಸಾಸ್ಟರ್. Whatever the misunderstandings or the disputes are there will be there, at last it ends in disaster. ವಿನಾಶವಾಗುತ್ತೆ. ಯಾರದಾರ ಜೊತೆಯಲ್ಲಿ ನಾವು ಜಗಳವನ್ನು ಅಥವಾ ಅಪಾರ್ಥ ಮಾಡ್ಕೊಂಡಿದ್ವಿ ಅಂತಂದರೆ ಅದರ ಅಂತ್ಯ ಏನಾಗುತ್ತೆ? ಸುಖಾಂತ್ಯವಾಗಲ್ಲ. ಯಾವಾಗ ಸುಖಾಂತ್ಯವಾಗಲ್ಲ ಅಂದರೆ ಥರ್ಡ್ ಪರ್ಸನ್ ಹತ್ರ ನಾವು ಹೋಗಿ ನಾವು ಅದನ್ನು ಶೇರ್ ಮಾಡ್ಕೊಂಡ್ವಿ ಅಂದರೆ. ಸೊ ದೇರ್ ವಿಲ್ ಬಿ ದ ಕ್ವಾಲ್ ಬಿಟ್ವೀನ್ ಟು ಒನ್ ಮಿಸ್ಟರ್ ಎ ಆ್ಯಂಡ್ ಮಿಸ್ಟರ್ ಬಿ. ನಾವು ಇಫ್ ವಿ ಅಪ್ರೋಚ್ ಫಾರ್ ದ ಜಸ್ಟಿಸ್ ಟು ಮಿಸ್ಟರ್ ಸಿ ಅಂತಂದರೆ ಡೆಫಿನೆಟ್ಲಿ ಹಿ ಈಸ್ ಗೋಯಿಂಗ್ ಟು ಗೆಟ್ ದ ಬೆನಿಫಿಟ್ ಔಟ್ ಆಫ್ ಮಿಸ್ಟರ್ ಎ ಆ್ಯಂಡ್ ಬಿ ಕ್ವಾರಲ್. ಅದರಿಂದ ಜಗಳ ಯಾರ ನಡುವೆ ಆಗಿರುತ್ತೋ ದೇ ಹ್ಯಾವ್ ಟು ಕಾಂಪ್ರಮೈಸ್ ದೆಮ್ಸೆಲ್ವ್ಸ್. ದೇ ಆರ್ ನಾಟ್ ಸಪೋಸ್ ಟು ಗೋ ಟು ಅದರ್ಸ್ ಫಾರ್ ದ ಜಸ್ಟಿಸ್. If they go, definitely the third person is going to get benefited. But these two fellows, Mr. A and Mr. B ಏನಿದೆಯಲ್ಲ, they fall in disaster. ಸೊ ಅದರಿಂದ ಏನೇ ಜಗಳ ಇದ್ರೂ ಇಬ್ಬರ ನಡುವಿನ ಜಗಳ ಏನಾಗಿರುತ್ತೆ? ಮೂರನೆಯವನಿಗೆ ಲಾಭ ಅಂತ ಇದೆ. ಓಕೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನೋ ಒಂದು ಮಾತಿದೆ. ಸೊ ಅದರಿಂದ ಏನೇ ಜಗಳ ಆದರೂ ಇಬ್ಬರಲ್ಲೇ ನೀವು ಇತ್ಯರ್ಥವನ್ನು ಮಾಡ್ಕೋಬೇಕು. ನೀವು ಥರ್ಡ್ ಪರ್ಸನ್ಗೆ ಹೋದ್ರಿ ಅಂತಂದರೆ ಡೆಫಿನೆಟ್ಲಿ ಯು ಪೀಪಲ್ ವಿಲ್ ಬಿ ಇನ್ ಲಾಸ್ ಅನ್ನೋ ಒಂದು ನೀತಿಯನ್ನು ಬೋಧನೆ ಮಾಡುವಂತಹ ಈ ಒಂದು ಕಥೆ ವಿವಾದ ವಿನಾಶಾಯ ಎಂಬ ಶೀರ್ಷಿಕೆಯನ್ನು ಒಳಗೊಂಡಿದ್ದು ತಂತ್ರದಿಂದ ಆರಿಸ್ಕೊಂಡಂತಹ ಒಂದು ಕಥೆಯಾಗಿದೆ. ಪಂಚತಂತ್ರಂ ಕಾಕೋಲುಕೀಯಂ. ಪಂಚತಂತ್ರಂ ಕಾಕೋಲುಕೀಯಂ. ಪಂಚತಂತ್ರ ಅಂದರೆ ದ 5 techniques. 5 techniques are hidden in this Panchatantra. Which are those? Mitra Bhedah, Mitra Sampraptihi, Kakolukiyam, Labdha Pranashah, and the 5th technique is Aparikshita Karakam. ಅಪರೀಕ್ಷಿತ ಕಾರಕಂ ಎಂಬುದಾಗಿ 5 ಟೆಕ್ನಿಕ್, 5 ತಂತ್ರಗಳನ್ನು ಒಳಗೊಂಡಿದ್ದಂತಹ ಈ ಒಂದು ಕಥೆಗೆ ಹೆಸರನ್ನು ಕೊಟ್ಟಿದ್ದಾರೆ. ಏನಂತ ಅಂದರೆ ಪುಸ್ತಕ ಗ್ರಂಥಕ್ಕೆ ಪಂಚತಂತ್ರ ಎಂಬುದಾಗಿ ಕೊಟ್ಟಿದ್ದಾರೆ. ಮಿತ್ರಭೇದ, ಮಿತ್ರ ಸಂಪ್ರಾಪ್ತಿ, ಕಾಕೋಲುಕೀಯಂ, ಲಬ್ಧ ಪ್ರಣಾಶಃ ಆ್ಯಂಡ್ ಅಪರೀಕ್ಷಿತ ಕಾರಕಂ ಎಂಬುದಾಗಿ 5 ತಂತ್ರಗಳನ್ನು ಒಳಗೊಂಡಂತಹ ಒಂದು ಗ್ರಂಥ. ಪೀಠಿಕಾ ಇಸ್ ಇನ್ ಪೇಜ್ ನಂಬರ್ 18.
ವಿಶ್ವವಿಖ್ಯಾತೆ ಸಂಸ್ಕೃತಸಾಹಿತ್ಯೆ ಗದ್ಯಸಾಹಿತ್ಯಸ್ಯ ಸ್ಥಾನಂ ಮಹತ್ವಪೂರ್ಣಂ ವಿದ್ಯತೆ. ಸಂಸ್ಕೃತ ಭಾಷೆಯಲ್ಲ ಅಲ್ಲಿ ಗದ್ಯಕಾವ್ಯ, ಪದ್ಯಕಾವ್ಯ, ಚಂಪೂ ಕಾವ್ಯ ಅಂತ ಬಿಗಿನಿಂಗಲ್ಲೇ ನಾನು ಹೇಳಿದ್ದೆ. ನಾನು ಭೂಮಿಕಾ ಪಾಠಲ್ಲಿ ಸಮ್ ಶಾರ್ಟ್ ನೋಟ್ಸ್ ವಿಲ್ ಬಿ ಆಸ್ಡ್ ವಿಚ್ ಈಸ್ ಟೇಕನ್ ಸಬ್ ಟಾಪಿಕ್ಸ್. ಅಂದರೆ ಗದ್ಯ ಅಂದ್ರೇನು, ಪದ್ಯ ಅಂದ್ರೇನು, ಚಂಪು ಅಂದ್ರೇನು, ರಾಮಾಯಣ, ಮಹಾಭಾರತ, ನಾಟಕ ಅವೆಲ್ಲದ್ರ ಬಗ್ಗೆ ಒಂದು ಲಘು ಟಿಪ್ಪಣಿಯನ್ನು ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ಹಾಗೆ ಇಲ್ಲಿ ವಿಶ್ವವಿಖ್ಯಾತೆ ಸಂಸ್ಕೃತ ಸಾಹಿತ್ಯೆ ಗದ್ಯ ಸಾಹಿತ್ಯಸ್ಯ ಸ್ಥಾನ ಮಹತ್ವಪೂರ್ಣಂ ವಿದ್ಯತೆ. ಗದ್ಯ ಸಾಹಿತ್ಯದ ಸ್ಥಾನವು ವಿಶಿಷ್ಟವಾಗಿದೆ. ಗದ್ಯ ಸಾಹಿತ್ಯ ಅಂತಂದ್ರೇನು, ಕಥಾರೂಪದಲ್ಲಿ ಇರುವಂಥದ್ದು. ಓಕೆ, ಸೊ ಗದ್ಯ ಸಾಹಿತ್ಯಸ್ಯ ಸ್ಥಾನ ಮಹತ್ವಪೂರ್ಣಂ ವಿದ್ಯತೆ. ಸಂಸ್ಕೃತ ಕಥಾ ಸಾಹಿತ್ಯೆ ನೀತಿ ಕಥಾ ಮಹತ್ತಮಂ ಸ್ಥಾನಂ ಭಜಂತೆ. ಸಂಸ್ಕೃತ ಕಥಾ ಸಾಹಿತ್ಯೆ ನೀತಿ ಕಥಾ ಮಹತ್ತಮಂ ಸ್ಥಾನಂ. ನೀತಿಯನ್ನು ಒಳಗೊಂಡಂತಹ ಕಥೆಗಳು ಒಂದು ಉನ್ನತ ಸ್ಥಾನವನ್ನು ಪಡ್ಕೊಂಡಿದೆ. ಇಟ್ ಹ್ಯಾಸ್ ಆಕ್ಯುಪೈಡ್ ಇಟ್ಸ್ ಓನ್ ಪ್ಲೇಸ್. ನೀತಿ ಕಥಾ ಸಾಹಿತ್ಯೆ ಪಂಚತಂತ್ರಂ ಶ್ರೇಷ್ಠಮಿತಿ ಪರಿಗಣ್ಯತೆ. ನಾನು ಹೇಳಿದೆ ಪಂಚತಂತ್ರ ಕನ್ಸಿಸ್ಟ್ ಆಫ್ ಮಾರಲ್ ಸ್ಟೋರೀಸ್. ತಂತ್ರದಲ್ಲಿ ಏನಿದೆ, ನೀತಿ ಕಥೆಗಳು ಇದೆ. ಹಾಗೆ ಹೇಳ್ತಾ ಇದ್ದಾರೆ, ಕಥಾ ಸಾಹಿತ್ಯದಲ್ಲಿ ಪಂಚತಂತ್ರವು ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದೆ. ಪಂಚತಂತ್ರ ಕಥಾ ಲೋಕನೀತಿಂ ರಾಜನೀತಿಂ ಚ ಬೋಧಯಂತಿ. ವಾಟ್ ಡು ದಿ ಟೀಚರ್ಸ್? ವಾಟ್ ಡು ಪಂಚತಂತ್ರ ಟೀಚರ್ಸ್ ಏನು ಹೇಳ್ಕೊಡುತ್ತೆ? ಪಂಚತಂತ್ರವನ್ನು ಓದೋದ್ರಿಂದ ಪ್ರಯೋಜನ ಏನು ಅಂತಂದರೆ, ಲೋಕನೀತಿಯನ್ನು, ಸೊಸೈಟಿಯಲ್ಲಿ ಹೇಗಿರಬೇಕು, ಜನರ ಮಧ್ಯೆ ಹೇಗಿರಬೇಕು, ಓಕೆ, ಸೊ ಯಾರ ಸಹವಾಸವನ್ನು ಮಾಡಬೇಕು, ಎಂತಹ ಆಹಾರವನ್ನು ಸೇವಿಸಬೇಕು, ಓಕೆ, ಸೊ ಯಾವ ರೀತಿ ನಮ್ಮ ಜೀವನವನ್ನು ಭರಣ ಮಾಡಬೇಕು, ಎಂತಹ ಕೆಲಸವನ್ನು ಮಾಡಬೇಕು, ಕರ್ಮವನ್ನು ಮಾಡಬೇಕು ಎಂಬುದಾಗಿ ಹೇಳ್ಕೊಡುತ್ತೆ. ಅಂದರೆ ಲೋಕನೀತಿಯನ್ನು, ಈವನ್ ರಾಜನೀತಿಯನ್ನು ಹೇಳ್ಕೊಡುತ್ತೆ. ರಾಜನಾದವನು ಎಲ್ಲರೂ ಕೆನಾಟ್ ಬಿಕಮ್ ಕಿಂಗ್. ಆಲ್ ಕೆನಾಟ್ ಬಿಕಮ್ ಕಿಂಗ್. ಹಿ ಶುಡ್ ಹ್ಯಾವ್ ಹಿಸ್ ಓನ್ ಕ್ವಾಲಿಟಿ, ಅಂದರೆ ಇನ್ಹೆರಿಟೆಡ್ ಕ್ವಾಲಿಟಿ. ರಾಜನಾದವನಿಗೆ ಜನ್ಮತಃ ಕೆಲವೊಂದು ಲಕ್ಷಣಗಳು, ಕ್ವಾಲಿಟೀಸ್ ಇರುತ್ತೆ. ಸೊ ಅಂಥ ರಾಜನೀತಿಯನ್ನು ಬೋಧಿಸುವಂತಹ ಈ ಕಥಾಗ್ರಂಥ ಅಂದರೆ ಪಂಚತಂತ್ರವು ಅನೇಕ ಕಥೆಗಳನ್ನು, ಅಂದರೆ ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ನೀತಿಗಳು ಹೇಳಿರೋದರಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತಹ ಈ ಒಂದು ಗ್ರಂಥ. ಅಸ್ಯ ಗ್ರಂಥಸ್ಯ ರಚಯಿತ ವಿಷ್ಣು ಶರ್ಮಾ. ಪಂಚತಂತ್ರವನ್ನು ಬರೆದವರು ಯಾರು? ವಿಷ್ಣು ಶರ್ಮಾ. ವಿಷ್ಣು ಶರ್ಮಾ ಎಂಬ ಕವಿಯು ಈ ಪಂಚತಂತ್ರ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಗ್ರಂಥೇಸ್ಮಿನ್ ಮಿತ್ರಭೇದ ಮಿತ್ರ ಸಂಪ್ರಾಪ್ತಿ ಕಾಕೋಲೂಕೀಯಂ ಲಬ್ಧಪ್ರಣಾಶಃ ಅಪರೀಕ್ಷಿತಕಾರಕಂಚೇತಿ ಪಂಚತಂತ್ರಾಣಿ ಸಂತಿ. ಸೊ ಬರ್ದೀನಲ್ಲ, ಆ ತಂತ್ರಗಳು ಅಡಗಿದೆ. ಇಲ್ಲಿ ನೋಡಿ, ಗ್ರಂಥೇಸ್ಮಿನ್ ಅನ್ನೋ ಪದ ಇದೆ. ಗ್ರಂಥೇಸ್ಮಿನ್, ಇಲ್ಲಿ ನೋಡಿ, ಯು ಕ್ಯಾನ್ ಫೈಂಡ್ ದ ಎಸ್ ಮಾರ್ಕ್ ಹಿಯರ್. ಎಸ್ ಮಾರ್ಕ್ ಅನ್ನು ನೋಡ್ತಾ ಇದ್ದೀರಾ? ಓಕೆ, ಹೌ ಟು ಸ್ಪ್ಲಿಟ್ ದಿಸ್? ಗ್ರಂಥೆ ಪ್ಲಸ್ ಇನ್ ದ ಪ್ಲೇಸ್ ಆಫ್ ಎಸ್ ಮಾರ್ಕ್ ವಾಟ್ ವಿ ನೀಡ್ ಟು ಟೇಕ್? ಅಸ್ಮಿನ್. ಗ್ರಂಥೆ ಪ್ಲಸ್ ಅಸ್ಮಿನ್, ಗ್ರಂಥೇಸ್ಮಿನ್. ಸ್ಪ್ಲಿಟ್ ಮಾಡಿಕೊಟ್ಟಿದ್ರೆ ಜಾಯಿನ್ ಮಾಡಿಕೊಟ್ಟಿದ್ರೆ ಸ್ಪ್ಲಿಟ್ ಮಾಡಿ. ಇಲ್ಲಿ ಎಸ್ ಮಾರ್ಕ್ ಇದ್ರೆ ನೀವು ಸ್ಪ್ಲಿಟ್ ಮಾಡಬೇಕು. ಎಸ್ ಮಾರ್ಕ್ ಪ್ಲೇಸಲ್ಲಿ ಏನು ತೊಗೊಂಡಿದ್ದೀರಾ? ಅಕಾರ ತೊಗೊಂಡಿದ್ದೀರಾ. ವಿಚ್ ಸಂಧಿ ಇಟ್ ಈಸ್? ಪ್ರೀವಿಯಸ್ ಕ್ಲಾಸಲ್ಲಿ ಅಷ್ಟೇ ನಾವು ಮಾಡಿದ್ದೀವಿ. ಯಾವ ಇದು? ಅದು ಪೂರ್ವರೂಪ ಸಂಧಿ. ಪೂರ್ವರೂಪ ಸಂಧಿ. ಎಸ್ ಮಾರ್ಕ್ ಬಂತು ಅಂತಂದರೆ ಯಾವ ಸಂಧಿ ಅದು? ಪೂರ್ವರೂಪ ಸಂಧಿ. ಗ್ರಂಥೇಸ್ಮಿನ್ ಮಿತ್ರಭೇದ ಮಿತ್ರ ಸಂಪ್ರಾಪ್ತಿ ಕಾಕೋಲುಕೀಯಂ ಲಬ್ಧಪ್ರಣಾಶಃ ಅಪರೀಕ್ಷಿತಕಾರಕಂಚೇತಿ ಪಂಚತಂತ್ರಾಣಿ ಸಂತಿ. ಪ್ರಸ್ತುತ ಕಥಾಭಾಗ ಕಾಕೋಲುಕೀಯಮಿತಿ ತಂತ್ರಾತ್ ಉದ್ಧೃತಃ. ಪ್ರಸ್ತುತ ಕಥಾಭಾಗ ಕಾಕೋಲುಕೀಯಂ ಎಂಬ ಗ್ರಂಥದಿಂದ ಆರಿಸ್ಕೊಂಡಿದ್ದಂತಹ ಒಂದು ಭಾಗ. ದೀಸ್ ಆರ್ ಆಲ್ ಸಬ್ ಡಿವಿಷನ್ಸ್. ಅದರಲ್ಲಿ ಪಂಚತಂತ್ರದಲ್ಲಿ ಇರುವಂತಹ ಟೆಕ್ನಿಕ್ಸ್ ಇದು. ಸೊ ಈ ಒಂದೊಂದು ಟೆಕ್ನಿಕಲು ಒಂದೊಂದು ಸ್ವಲ್ಪ ಕಥೆಗಳು ಇದೆ. ಸೆವ್ರಲ್ ಸ್ಟೋರೀಸ್ ಆರ್ ರಿಟನ್ ಬೇಸ್ಡ್ ಆನ್ ದಿಸ್ ಮಿತ್ರಭೇದ. ಈ ಮಾರಲ್ನ ಅಳವಡಿಸ್ಕೊಂಡು, ಈ ನೀತಿಯನ್ನು ಅಳವಡಿಸ್ಕೊಂಡು ಬೇರೆ ಬೇರೆ ಕಥೆಗಳು ಇದೆ. ಕಶ್ಚಿತ್ ವಾಯಸಃ ಕಥಾಮಿಮಾಂ ಕಥಯತಿ. ಕಶ್ಚಿತ್ ವಾಯಸಃ. ವಾಯಸಃ ಅಂದ್ರೇನು? ಸಿನಾನಿಮ್ ಆಫ್ ವಾಯಸಃ ಇಸ್ ಕಾಕಃ.
ಕಶ್ಚಿತ್ ವಾಯಸಃ, ವಾಯಸ ಅಂದರೆ ಕಾಗೆ. ಒಂದು ಕಾಗೆ ಈ ಕಥೆಯನ್ನು ಇಸ್ ನರೇಟಿಂಗ್ ಅ ಕ್ರೋ ಇಸ್ ನರೇಟಿಂಗ್ ದಿಸ್ ಸ್ಟೋರಿ. ಕಶ್ಚಿತ್ ವಾಯಸಃ ಕಥಾಮಿಮಾಂ ಕಥಯತಿ. ಕಥಯತಿ ಮೀನ್ಸ್ ನರೇಟ್ಸ್, ಹೇಳ್ತಾ ಇದೆ, ಕಥೆಯನ್ನು ಹೇಳ್ತಾ ಇದೆ. ಅತ್ರ ಪ್ರಮುಖತೆಯ ದ್ವಯೋಃ ಕಲಹಃ ತೃತೀಯಸ್ಯ ಲಾಭಾಯ ಕಲ್ಪೇತ ಅತಃ ಕಲಹಃ ನ ಕರಣೀಯಃ ಇತ್ಯಂಶಂ ಕವಿಃ ಪ್ರತಿಪಾದಯತಿ. ಇಲ್ಲಿ ಪ್ರಮುಖವಾಗಿ ದ್ವಯೋಃ ಕಲಹಃ, ದ್ವಯೋಃ ಕಲಹಃ ಮೀನ್ಸ್ ವಿವಾದಃ. ಓಕೆ, ದ್ವಯೋಃ ಕಲಹಃ ತೃತೀಯಸ್ಯ ಲಾಭಾಯ ಕಲ್ಪೇತ ಅತಃ ಕಲಹಃ ನ ಕರಣೀಯಃ ಅಂತ ಹೇಳ್ತಾ ಇದ್ದಾರೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ, ಆದ್ದರಿಂದ ಜಗಳವನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ದ್ವಯೋಃ ಕಲಹಃ ತೃತೀಯಸ್ಯ ಲಾಭಾಯ, ಮೂರನೆಯವನ ಲಾಭಕ್ಕಾಗಿ. ಇಬ್ಬರು ಜಗಳ ಆಗೋದು ಯಾತಕ್ಕೋಸ್ಕರ? ಮೂರನೆಯವನ ಲಾಭಕ್ಕಾಗಿ. ಅದರಿಂದ ಯಾವತ್ತೂ ಥರ್ಡ್ ಪಾರ್ಟಿಯನ್ನು ನೀವು ಯಾವತ್ತೂ ನಿಮ್ಮ ಜಗಳದ ಮಧ್ಯೆ ತರಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇತ್ಯಂಶಂ ಕವಿ ಪ್ರತಿಪಾದಯತಿ ಎಂಬ ಅಂಶವನ್ನು ಕವಿ ಪ್ರತಿಪಾದಿಸ್ತಾ ಇದ್ದಾನೆ. ಇತ್ಯಂಶಂ, ಪ್ಲೀಸ್ ಅಬ್ಸರ್ವ್ ದಿಸ್ ವರ್ಡ್, ಇತ್ಯಂಶಂ. ಇತ್ಯಂಶಂ ಯಾವ ಸಂಧಿ? ಹೌ ಟು ಟೇಕ್ ಇತಿ ಪ್ಲಸ್ ಅಂಶಂ. ಇತಿ ಪ್ಲಸ್ ಅಂಶಂ, ಇತ್ಯಂಶಂ ಎಣ್ ಸಂಧಿ. ನಿಮಗೆ ಎಕ್ಸಾಮಲ್ಲಿ ನೋ ನೀಡ್ ಆಫ್ ನೇಮಿಂಗ್ ಸಂಧಿಯನ್ನು ಹೆಸರಿಸುವಂತಹ ಇದು ರೂಢಿ ಇಲ್ಲ ಇಲ್ಲಿ. ಜಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್, ಸ್ಪ್ಲಿಟ್ ಮಾಡಬೇಕು ಮತ್ತು ಜಾಯಿನ್ ಮಾಡಬೇಕಷ್ಟೇ. ಸ್ಪ್ಲಿಟ್ ಮಾಡಿಕೊಟ್ಟಿದ್ರೆ ಜಾಯಿನ್ ಮಾಡಿರಿ, ಜಾಯಿನ್ ಮಾಡಿಕೊಟ್ಟಿದ್ರೆ ಸ್ಪ್ಲಿಟ್ ಮಾಡಿರಿ. ನೋ ನೀಡ್ ಆಫ್ ನೇಮಿಂಗ್. ಇಟ್ಸ್ ನೇಮಿಂಗ್ ಏನೋ ಕೊಡೋದು ಬೇಡ. ಯಾವ ಸಂಧಿ, ಸವರ್ಣದೀರ್ಘ ಸಂಧಿನ, ಗುಣಸಂಧಿನ ಆರ್ ಎಣ್ ಸಂಧಿನ ಅಂತ ನೇಮಿಂಗು ನಾಟ್ ನೆಸೆಸರಿ. ಕಸ್ಮಿಂಶ್ಚಿತ್ ವೃಕ್ಷೆ ಪುರಾಹಮವಸಂ ಕಶ್ಚಿತ್ ವೃಕ್ಷೆ ರೂಟ್ ವರ್ಡ್ ಇಸ್ ವೃಕ್ಷಂ. ವೃಕ್ಷೆ ಅಂತ ಇದೆ ರೂಟ್ ವರ್ಡ್. ಓಕೆ, ಮರದಲ್ಲಿ, ಸಪ್ತಮಿ ವಿಭಕ್ತಿ ಹೇಳುತ್ತೆ ಮರದಲ್ಲಿ. ರೂಟ್ ವರ್ಡ್ ಮರ ಪ್ಲಸ್ ಅಲ್ಲಿ, ಮರದಲ್ಲಿ ಅಂತ ತಗೊಳ್ತೀವಿ ನಾವು ಸಪ್ತಮಿ ವಿಭಕ್ತಿ. ಸೊ ಮರ ಇಸ್ ನಪುಂಸಕಲಿಂಗ. ಸೊ ವಿಚ್ ಶಬ್ದ ಯು ನೀಡ್ ಟು ರೆಫರ್? ಅಕಾರ ಅಂತಹ ಪುಲ್ಲಿಂಗ ನಪುಂಸಕಲಿಂಗ ಶಬ್ದ. ಓಕೆ, ವೃಕ್ಷಃ ವೃಕ್ಷೌ ವೃಕ್ಷಃ, ಇವನ್ ವಿ ಕ್ಯಾನ್ ಟೇಕ್ ಇನ್ ಪುಲ್ಲಿಂಗ ಆಲ್ಸೋ. ಓಕೆ, ಪುಲ್ಲಿಂಗ ಆದರೂ ತೊಗೋಬೋದು, ನಪುಂಸಕಲಿಂಗ ಆದರೂ ತೊಗೋಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆದರೆ ಈ ಲೆಸನ್ ಮುಗಿದ ಮೇಲೆ ಐ ಆಮ್ ಗೋಯಿಂಗ್ ಟು ಸೇ ಸಮಥಿಂಗ್ ಅಬೌಟ್ ದ ನೌನ್ ಫಾರ್ಮ್ಸ್. ನಾಮಪದದ ರೂಪಾಂತರವನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಸೊ ವೃಕ್ಷೆ ಅಂತಂದರೆ ಏನಿಲ್ಲಿ ಸಪ್ತಮಿ ವಿಭಕ್ತಿಯಲ್ಲಿದೆ ಮರದಲ್ಲಿ. ಕಸ್ಮಿಂಶ್ಚಿತ್ ವೃಕ್ಷೆ, ಯಾವುದೋ ಒಂದು ಮರದಲ್ಲಿ ಪುರ ಮೀನ್ಸ್ ಲಾಂಗ್ ಎಗೋ, ಹಿಂದೆ ನಾನು ಒಂದು ಮರದಲ್ಲಿ ಅವಸಂ ವಾಸ ಮಾಡ್ತಾ ಇದ್ದೆ. ಈ ನೌನ್ ಫಾರ್ಮ್ಸ್ ಆದಮೇಲೆ ವರ್ಬ್ ಫಾರ್ಮ್ಸ್ನ ಹೋಗೋಣ. ವರ್ಬ್ ಫಾರ್ಮ್ಸ್ ಬಗ್ಗೆ ವಿಲ್ ಕಮ್ ಟು ನೋ. ತತ್ರ ಅಧಸ್ತಾತ್ ಕೋಟರೆ ಕಪಿಂಜಲೋ ನಾಮ ಚಟಕಃ ಪ್ರತಿವಸತಿ ಸ್ಮ. ತತ್ರ ಅಧಸ್ತಾತ್ ಕೋಟರೆ, ಅಧಃ ಉಪರಿ. ಅಧಃ ಮೀನ್ಸ್ ಕೆಳಗಡೆ, ಉಪರಿ ಮೀನ್ಸ್ ಮೇಲೆ. ಅಧಃ ಅಂದರೆ ಕೆಳಗಡೆ, ಉಪರಿ ಅಂದರೆ ಮೇಲೆ. ತದಧಸ್ತಾತ್ ಕೋಟರೆ, ಆ ಮರದ ಕೆಳಗಡೆ. ಕಸ್ಮಿಂಶ್ಚಿತ್ ವೃಕ್ಷೆ ಅಹಂ ಅವಸಂ ಅಂತ ಯಾರು ಹೇಳ್ತಾ ಇದ್ದಾರೆ? ಹೂ ಇಸ್ ನರೇಟಿಂಗ್ ದಿಸ್ ಸ್ಟೋರಿ? ಎಸ್, ಅ ಕ್ರೋ ಇಸ್ ನರೇಟಿಂಗ್ ದಿಸ್ ಸ್ಟೋರಿ. ಒಂದು ಕಾಗೆ ಈ ಕಥೆಯನ್ನು ಹೇಳ್ತಾ ಇದೆ. ನಾನು ಒಂದು ಮರದ ಮೇಲೆ ವಾಸ ಮಾಡ್ತಿದ್ದೆ. ಅದೇ ಮರದ ಅಧಃ ಕೆಳಗಡೆ, ಅಧಸ್ತಾತ್ ಕೋಟರೆ ಕೆಳಗಿನ ಒಂದು ಪೊಟರೆಯಲ್ಲಿ, ನಾನಿದ್ದಂತಹ ಮರದ ಪೊಟರೆಯಲ್ಲಿ ಕಪಿಂಜಲೋ ನಾಮ ಚಟಕಃ ಪ್ರತಿವಸತಿ ಸ್ಮ. ಕಪಿಂಜಲೋ ನಾಮ ಚಟಕಃ. ಚಟಕಃ ಮೀನ್ಸ್ ಸ್ಪ್ಯಾರೋ. ಚಟಕಃ ಕೂರರಃ. ಸಿನೋನಿಮ್ ಆಫ್ ಚಟಕಃ ಈಸ್ ಕೂರರಃ. ಒಂದು ಗುಬ್ಬಿ ವಾಸ ಮಾಡ್ತಾ ಇತ್ತು. ನಾನಿದ್ದಂತಹ ಮರದ ಕೆಳಗಿನ ಪೊಟರೆಯಲ್ಲಿ ಗುಬ್ಬಿ ವಾಸ ಮಾಡ್ತಾ ಇತ್ತು. ಚಟಕಃ ಮೀನ್ಸ್ ಗುಬ್ಬಿ. ಒಂದು ಸ್ಪ್ಯಾರೋ, ಅ ಸ್ಪ್ಯಾರೋ ವಾಸ್ ಲಿವ್ಡ್ ಇನ್ ಅಂಡರ್ ದ ಸೇಮ್ ಟ್ರೀ ವೇರ್ ಐ ಯೂಸ್ ಟು ಲೀವ್. ಆ ಸೇಮ್ ಟ್ರೀನಲ್ಲಿ ಕೆಳಗಡೆ ಸ್ಪ್ಯಾರೋ ವಾಸ್ ಆಲ್ಸೋ ಲಿವ್ಡ್. ವಾಟ್ ಇಸ್ ಇಟ್ಸ್ ನೇಮ್?
ಕಪಿಂಜಲಃ. ಅದರ ಹೆಸರನ್ನು ಕೊಟ್ಟಿದ್ದಾರೆ, ಅದಕ್ಕೊಂದು ಆ ಕ್ಯಾರೆಕ್ಟರಿಗೊಂದು ಹೆಸರು ಕೊಟ್ಟಿದ್ದಾರೆ. ವಾಟ್ ಇಸ್ ಇಟ್ಸ್ ನೇಮ್? ಚಟಕಸ್ಯ ನಾಮ ಕಿಂ? ಕಪಿಂಜಲಃ. ಕಪಿಂಜಲ ಎಂಬ ಒಂದು ಗುಬ್ಬಿ ಕೂಡ ವಾಸ ಮಾಡ್ತಾ ಇತ್ತು. ಅಥ ಸದೈವಾಸ್ತಮನ ವೇಲಾಯಾಂ ಆಗತಯೋರ್ದ್ವಯೋಃ ಅನೇಕ ಸುಭಾಷಿತ ಗೋಷ್ಠಿಯ ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಪುರಾಣ ಚರಿತ ಕೀರ್ತನೇನ ಚ ಪರ್ಯಟನ ದೃಷ್ಟಾನೇಕ ಕೌತೂಹಲ ಪ್ರಕಥನೇನ ಚ ಪರಮಸುಖಂ ಅನುಭವತೋಃ ಕಾಲೋ ವ್ರಜತಿ. ಸಚ್ ಅ ಬಿಗ್ ಸೆಂಟೆನ್ಸ್. ಓಕೆ, ಸೊ ಅಥ ಸದೈವ ಅಸ್ತಮನ ವೇಲಾಯಂ. ಅಸ್ತಮನ ವೇಲಾಯಂ ಅಂದರೆ ಸಾಯಂಕಾಲದ ಸಮಯದಲ್ಲಿ. ಅಸ್ತಮನ ವೇಲಾಯಂ ದ್ವಯೋಃ ಅನೇಕ ಸುಭಾಷಿತ ಗೋಷ್ಠಿ. ಆಗತಯೋರ್ದ್ವಯೋಃ ಸುಭಾಷಿತ ಗೋಷ್ಠ್ಯ. Every morning they were moving out from their nest for food. ಕಾಗೆ ಕೂಡ ಆಹಾರಕ್ಕಾಗಿ ಹೊರಗೆ ಹೋಗ್ತಾ ಇತ್ತು. Even the sparrow was also moving out for food. After when they reached in the evening, when they came back to their nests, what they were doing? They were just speaking with each other. They were talking with each other. ಅವರಿಬ್ರು ಒಬ್ರಿಗೊಬ್ರು ಮಾತಾಡ್ತಾ ಇದ್ರು. What they were talking ಅಂದರೆ the place where they have visited. How was the atmosphere? How much food was available at that time? ಸೊ ಈ ರೀತಿ ಮಾತಾಡ್ತಾ ಇದ್ವು. ಈವನ್ ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ, they were discussing about devarshi brahmarshi rajarshi. Devarshi brahmarshi rajarshi all are which sandhi? Devarshi brahmarshi and rajarshi. ಯಾವ ಸಂಧಿ? ಅರ್ಕಾರ ಬಂದಿದೆ. ಯಾವ ಸಂಧಿ? ಗುಣಸಂಧಿ. ಎಸ್, ದೇವ ಪ್ಲಸ್ ಋಷಿ. ದಿಸ್ ಬ್ರಹ್ಮ ಪ್ಲಸ್ ಋಷಿ. ದೆನ್ ರಾಜ ಪ್ಲಸ್ ಋಷಿ. ಆಲ್ ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಗುಣ ಸಂಧಿ. Okay, so what were they discussing every day evening? The place where they have visited, how was the atmosphere, and regarding the food availability and everything. And even they were including about the topic about ರಾಜರ್ಷಿ ಬ್ರಹ್ಮರ್ಷಿ ಮತ್ತು ದೇವರ್ಷಿಗಳ ಬಗ್ಗೆ ಅವರು ಮಾತಾಡ್ತಾ ಇದ್ವು ಪ್ರತಿದಿನ. ಪರ್ಯಟನ ದೃಷ್ಟಾನೇಕ ಅನೇಕ ಕೌತೂಹಲ ಪ್ರಕಥನೇನ. ಪರ್ಯಟನ ದೃಷ್ಟಾನೇಕ. ಪರ್ಯಟನ ಅಂದರೆ ತಾವು ಓಡಾಡಿದಂತಹ ಜಾಗದಲ್ಲಿ ನೋಡಿದಂತಹ ಸ್ಥಳಗಳು. ದೃಷ್ಟಾನೇಕ. ದೃಷ್ಟ ಅಂತಂದರೆ ನೋಡಿದಂತಹ ಪ್ಲೇಸಸ್ ಬಗ್ಗೆ ಮಾತಾಡ್ತಾ ಇದ್ವು. ಆ್ಯಂಡ್ ಪರಮ ಸುಖಂ ಅನುಭವತೋಹು ಕಾಲೋ ವ್ರಜತಿ. So this was their routine. Every day they were moving out in the morning, and when they came back to their desks in the evening, they were talking with each other. They were sharing their experiences during their visit. Okay, so ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೀಗೆ ಪರಮ ಸುಖಂ ಅನುಭವತೋಹೋ ಕಾಲಂ ವ್ರಜತಿ. ಅತ್ಯಂತ ಸುಖವಾಗಿ ಅವೆರಡು ಫ್ರೆಂಡ್ಸ್ ಆದವು. ಅತ್ಯಂತ ಸುಖವಾಗಿ ಕಾಲ ಕಳ್ಕೊಂಡಿದ್ವು. ಅಥ ಕದಾಚಿತ್ ಕಪಿಂಜಲಃ ಪ್ರಾಣಯಾತ್ರಾರ್ಥಂ ಅನ್ಯೈಃ ಚಟಕೈಃ. ಅಥ ಕದಾಚಿತ್ ಕಪಿಂಜಲಃ ಪ್ರಾಣಯಾತ್ರಾರ್ಥಂ ಅನ್ಯೈಃ ಚಟಕೈಃ ಸಹ ಅನ್ಯಂ ಪಕ್ವಶಾಲಿಪ್ರಾಯಂ ದೇಶಂ ಗತಃ. ಹೀಗೆ ದಿನ ಕಳೀತಾ ಇತ್ತು. ವಾಟ್ ಹ್ಯಾಪನ್ಡ್ ಒನ್ ಡೇ? ಕಪಿಂಜಲಃ. ಹೂ ಇಸ್ ಕಪಿಂಜಲ? ದ ಸ್ಪ್ಯಾರೋ. ವಾಟ್ ಇಟ್ ಡಿಡ್? ಪ್ರಾಣಯಾತ್ರಾರ್ಥಂ ಅನ್ಯೈಃ ಚಟಕೈಃ ಸಹ. ಫಾರ್ ಫುಡ್, ಫಾರ್ ದೇರ್ ಲೈವ್ಲಿಹುಡ್. ದಿನ ಊಟ ಬೇಕಲ್ಲ, ಆಹಾರ ಬೇಕಲ್ಲ, ಅದಕ್ಕೋಸ್ಕರ ದ ಸೇಮ್ ಆ್ಯಸ್ ಯೂಶುವಲ್ ಇಟ್ ವೆಂಟ್ ಔಟ್ ವಿತ್ ಇಟ್ಸ್ ಅದರ್ ಫ್ರೆಂಡ್ಸ್, ನಾಟ್ ವಿತ್ ಕ್ರೋ. ಅನ್ಯೈಹಿ ಚಟಕೈಹಿ ಅಂತ ಹೇಳಿದ್ದಾರೆ, ಬೇರೆ ಗುಬ್ಬಿಗಳ ಜೊತೆ. ಓಕೆ, ಆಹಾರಕ್ಕಾಗಿ ಪ್ರಾಣಯಾತ್ರಾರ್ಥಂ ಅಂತಂದ್ರೇನು? ಆಹಾರ ಅಂದರೆ ಜೀವವನ್ನು ರಕ್ಷಣೆ ಮಾಡೋದಕ್ಕೆ ಏನು ಬೇಕು? ಆಹಾರ ಬೇಕು. ಆಹಾರವನ್ನು ಹುಡುಕುವುದಕ್ಕಾಗಿ ಅನ್ಯೈಹಿ ಚಟಕೈಹಿ ಸಹ ಪಕ್ವಶಾಲಿ ಪ್ರಾಯಂ ದೇಶಂ ಗತಃ. ಶಾಲಿ ಅಂತಂದರೆ ಭತ್ತ, ದ ಪ್ಯಾಡಿ ಫೀಲ್ಡ್. ಫೈನಲಿ all sparrows reach to a paddy field. ಭತ್ತದ ಒಂದು ಗದ್ದೆಗೆ ಬಂದು ತಲುಪೋದು, ಭತ್ತದ ಒಂದು ಹೊಲಕ್ಕೆ ಬಂದು ತಲುಪೋದು. ತತ್
ततो यावन्निशासमयेऽपि नायातं तावदहं सोद्वेगेन मनसात् वियोगदुःखात् अचिन्तितवान्. Okay, दुःखितश्चिन्तितवान्. So, what was the routine? Every day they were moving out and coming back. Okay, every day ಇದೇ ಆಗ್ತಾ ಇತ್ತು. But that day what happened? Morning when it went out, it was expected to come back in the evening. But that day he did not return. Who did not return? Yes, sparrow. ಕಪಿಂಜಲ ಅವತ್ತು ವಾಪಸ್ಸು ಬರಲಿಲ್ಲ, ಗೂಡಿಗೆ ವಾಪಸ್ಸು ಬರಲಿಲ್ಲ. ಯಾವನ್ ನಿಶಾ ಸಮಯೇ ಅಪಿ, ಯಾವನ್ ನಿಶಾ ಸಮಯೇ ಅಪಿ. ಕ್ಯಾನ್ ಯು ಐಡೆಂಟಿಫೈ ಸಂಧಿ ಹಿಯರ್? ಯಾವನ್ ನಿಶಾ ಸಮಯೇ, ಯಾವತ್ ಪ್ಲಸ್ ನಿಶಾ ಸಮಯೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪ್ಲೀಸ್ ಅಪ್ಲೈ ದ ರೂಲ್. ಪೂರ್ವ ಪದದ ಕಡೆ ಅಕ್ಷರದಲ್ಲಿ ಏನಿದೆ ಆ್ಯಂಡ್ ಉತ್ತರ ಪದದ ಫಸ್ಟ್ ಲೆಟರಲ್ಲಿ ಏನಿದೆ, ಜಸ್ಟ್ ರೀಕಾಲ್ ಮಾಡ್ಕೊಳ್ರಿ. ಯಾವ ಸಂಧಿ? ಪೂರ್ವ ಪದಸ್ಯ ಅಂತಿಮಾಕ್ಷರಂ ವರ್ಗಸ್ಯ ಪ್ರಥಮಾಕ್ಷರ ಇದೆ, ಉತ್ತರ ಪದಸ್ಯ ಪ್ರಥಮಾಕ್ಷರಂ ಏನಿದೆ, ವರ್ಗಸ್ಯ ಪಂಚಮ ವರ್ಣ ಇದೆ. ಹೌದಾ? ಯಾವ ಸಂಧಿ? ಎಸ್, ಅನುನಾಸಿಕ ಸಂಧಿ. ತ ವರ್ಗಸ್ಯ ಪಂಚಮಾಕ್ಷರಂ ಕಿಂ? ನ. ಯಾವನ್ ನಿಶಾ ಸಮಯೇ. ನ ಆಲ್ರೆಡಿ ಇದೆ ಅಂತ ಬಿಡೋದಲ್ಲ, ತ ಪ್ಲೇಸ್ನ ಏನು ಮಾಡಿ ರಿಮೂವ್ ಮಾಡಿ ನ ತಗೊಂಡು ಅಗೇನ್ ನಿಶಾ ಸಮಯೇ. ಯಾವನ್ ನಿಶಾ ಸಮಯ. ಯಾವ ಸಂಧಿ? ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ. ಅಂಡರ್ಸ್ಟುಡ್? ಅದಕ್ಕೆ ನಾನು ಸಂಧಿ ಫಸ್ಟ್ ಮಾಡಿದ್ದೆ, ಯಾಕಂದರೆ ಲೆಸನ್ ಮಾಡುವಾಗ ಸಂಧಿಗಳು ಸಿಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಯಾವನ್ ನಿಶಾ ಸಮಯೇಪಿ, ಈವನ್ ಸಮಯೇಪಿ ಈಸ್ ಆಲ್ಸೋ ದೇರ್. ಸಮಯೇಪಿ, ಸಮಯೇಪಿ. ಹೌ ಟು ಸ್ಪ್ಲಿಟ್? ಎಸ್, ಟೆಲ್ ಮೀ. ಸಮಯೇ ಪ್ಲಸ್ ಅಪಿ. ಸಮಯೇ ಪ್ಲಸ್ ಅಪಿ ಸಮಯೇಪಿ ಪೂರ್ವರೂಪ ಸಂಧಿ. ಯಾವನ್ ನಿಶಾ ಸಮಯೇ ನಾಯಾತಸ್ತಾವದಹಂ. ಇಲ್ಲೂ ಕೂಡ ಸಂಧಿ ಇದೆ, ಅದು ವಿಸರ್ಗ ಸಂಧಿ ನೆಕ್ಸ್ಟ್ ಇಯರ್ಗಿದೆ. ನಾಯಾತ, ನ ಪ್ಲಸ್ ಆಯಾತ, ನಾಯಾತ, ಇವನ್ ಸವರ್ಣದೀರ್ಘ ಸಂಧಿನೂ ಇದೆ ಅಲ್ಲಿ. ತಾವದ್ ಅಹಂ, ನಾ ಆಯಾತಃ ಪ್ಲಸ್ ತಾವದಹಂ, ನಾಯಾತಸ್ತಾವದಹಂ ಸಕಾರಾದೇಶ ಇದೆ. 10th ಸ್ಟ್ಯಾಂಡರ್ಡಲ್ಲಿ ಯಾರು ಕಲ್ತಿದ್ದೀರಲ್ಲ ಅವರಿಗೆ ಗೊತ್ತಾಗ್ಬೋದು. ಸಕಾರಾದೇಶ, ವಿಸರ್ಗದ ಸಕಾರಾದೇಶ ಇದೆ ಇಲ್ಲಿ. ಸೋದ್ವೇಗೇನ. Can you split the word? Sodvegena. Sa plus udvegena. Sa plus udvegena. Sa, what is there? Akara. Here what is there? U. A plus U is equal to O. Sodvegena. Guna sandhi. Guna sandhi. Sodvegena. ಸೋದ್ವೇಗೇನ ಮನಸ್ತಾದ್ ವಿಯೋಗ ದುಃಖಾನ್ ಚಿಂತಿತವಾನ್. ಸೊ ಹಿ ವಾಸ್ ವೇಟಿಂಗ್. ಹೂ ವಾಸ್ ವೇಟಿಂಗ್? ಕ್ರೋ. ಎಸ್, ಅದು ತಾನೇ ಕತೆ ಹೇಳ್ತಾ ಇರೋದು. ಸೊ ಅದು ಕತೆ ಹೇಳ್ತಾ ಇದ್ದು ಏನಾಯಿತು ಒಂದು ದಿನ ಅಂತ ಹೇಳ್ತಾ ಇದೆ ಅದು ಕತೆ. ಸೊ ಒಂದು ದಿನ ಅದು ತನ್ನ ಗುಬ್ಬಿಗಳ ಜೊತೆ, ತನ್ನ ಇತರ ಫ್ರೆಂಡ್ಸ್ ಜೊತೆಗೆ ಆಹಾರಕ್ಕಾಗಿ ಹೊರಗೋಯ್ತು. ಫೈನಲಿ ದೇ ರೀಚ್ಡ್ ಟು ಅವರ್ ಪ್ಯಾಡಿ ಫೀಲ್ಡ್. ಭತ್ತದ ತೆರೆಗಳಿಂದ ಕೂಡಿದಂತಹ ಒಂದು ಹೊಲಕ್ಕೆ ಬಂದು ಸೇರಿದ್ವು. ಆದರೆ ಸಾಯಂಕಾಲ ಆಗೋದ್ರಲ್ಲಿ ವಾಪಸ್ ಬರಬೇಕಿತ್ತು, ಆದರೆ ಬರಲಿಲ್ಲ. ನನಗೇನಾಯಿತು? ಭಯ ಶುರು ಆಯಿತು. ಯಾಕೆ ಬರಲಿಲ್ಲ? ಕಪಿಂಜಲ ಇಸ್ ಎಕ್ಸ್ಪೆಕ್ಟೆಡ್ ಟು ಕಮ್, ಬಟ್ ವೈ ಹಿ ಡಿಡ್ ನಾಟ್ ಕಮ್ ಎಂಬುದಾಗಿ ನನಗೆ ಚಿಂತೆ ಆಯಿತು. ವಾಟ್ ಡಿಡ್ ಹಿ ಥಿಂಕ್? ಅಹೋ ಕಿಮದ್ಯ ಕಪಿಂಜಲೋ ನಾಯಾತಃ. ಕಿಂ ಅದ್ಯ, ಅದ್ಯ ಮೀನ್ಸ್ ಟುಡೇ. ಕಿಮದ್ಯ ಕಪಿಂಜಲೋ ನಾಯಾತಃ. ಯಾಕೆ ಕಪಿಂಜಲ ಇವತ್ತು ಬಂದಿಲ್ಲ? ಕಿಮದ್ಯ, ದಟ್ ಈಸ್ ಆಲ್ಸೋ ಮೋ ಅನುಸ್ವಾರ ನೋಡ್ಕೊಳ್ರಿ. ಕಿಂ ಪ್ಲಸ್ ಅದ್ಯ, ಕಿಂ ಪ್ಲಸ್ ಅದ್ಯ ನೋಡ್ರಿ. ಈ ಅನುಸ್ವಾರ ಹೋಗುತ್ತೆ, ಸ್ವರ ಬಂದಿದೆ, ಅವಾಗ ಏನು ಮಾಡ್ತೀವಿ? ಅನುಸ್ವಾರ ತೆಗೆದುಬಿಟ್ಟು ಕಿಮದ್ಯ ಅಂತ ಹಾಕ್ತೀವಿ. ಅನುಸ್ವಾರ ಸಂಧಿ, ಮೋ ಅನುಸ್ವಾರ. ಕಿಮದ್ಯ ಕಪಿಂಜಲೋ ನಾಯಾತಃ. ನ ಪ್ಲಸ್ ಆಯಾತಃ, ನಾಯಾತಃ ಸವರ್ಣದೀರ್ಘ ಸಂಧಿ. ಕಿಮದ್ಯ ಕಪಿಂಜಲೋ ನಾಯಾತಃ. ಕಿಂ ಕೇನಾಪಿ ಪಾಶೇನ ಬದ್ಧಃ.
किम केनापि, केन प्लस अपि. Only the Sanskrit students can make this sandhi because other students don't know what is sarvanama. ಕಿಮ್ ಶಬ್ದ ಗೊತ್ತಿಲ್ಲ ಅವರಿಗೆ, ಸಂಸ್ಕೃತ ಓದಿರೋರಿಗೆ ಗೊತ್ತು ಕಿಮ್ ಶಬ್ದ. ಅದರಿಂದ ಕೇನ ಪ್ಲಸ್ ಅಪಿ, ಕೇನಾಪಿ ಸವರ್ಣದೀರ್ಘ ಸಂಧಿ ಆಗಿದೆ ಇಲ್ಲಿ. ಕೇನಾಪಿ ಪಾಶೇನ ಬದ್ಧ, ವೆದರ್ ಇಟ್ ಇಸ್ ಕಾಟ್ ಬೈ ಎನಿವನ್, ಅಂದರೆ ನೆಟ್ಟಲ್ಲಿ ಬಲೆಯಲ್ಲಿ ಸಿಕ್ಕಾಕೊಂಡಿದೆಯಾ, ಯಾರು ಬಲೆಗೆ ಸಿಕ್ಕಾಕೊಂಡಿದೆಯಾ. ಉತ ಹೋಸ್ತ್ವಿಕೇನಾಪಿ ವ್ಯಾಪಾದಿತಃ, ಆರ್ ವಾಸ್ ಇಟ್ ಕಿಲ್ಡ್ ಬೈ ಎನಿವನ್, ಅಥವಾ ಯಾರಾದರೂ ಅದನ್ನು ಕೊಂದು ಹಾಕಿದ್ರ. ಸರ್ವಥಾ ಯದಿ ಕುಶಲೀ ಭವತಿ ತನ್ ಮಾಂ ವಿನಾ ನ ತಿಷ್ಠತಿ. ಇಫ್ ಎವ್ರಿಥಿಂಗ್ ಈಸ್ ಓಕೆ, ಹಿ ಶುಡ್ ನಾಟ್ ಹ್ಯಾವ್ ಸ್ಟೇಟ್ ದೇರ್ ಓನ್ಲಿ. ಅಲ್ಲಿ ಇರ್ತಿರ್ಲಿಲ್ಲ, ವಾಪಸ್ ಖಂಡಿತ ಬರ್ತಿತ್ತು. ಎವ್ರಿಥಿಂಗ್ ಈಸ್ ಓಕೆ ಅಂತಂದರೆ ಆ್ಯಸ್ ಯೂಶುವಲ್ ಹಿ ವಾಸ್ ಕಮಿಂಗ್ ಬ್ಯಾಕ್. ಅಹೋ ಕಿಮದ್ಯ ಕಪಿಂಜಲೋ ನಾಯಾತಃ, ಕಿಂ ಕೇನಾಪಿ ಪಾಶೇನ ಬದ್ಧಃ, ವೆದರ್ ಹಿ ಇಸ್ ಕಾಟ್ ಬೈ ನೆಟ್. ಉತಾಹೋಸ್ತ್ವಿ ಕೇನಾಪಿ ವ್ಯಾಪಾದಿತಃ, ವ್ಯಾಪಾದಿತಃ ಮೀನ್ಸ್ ಕಿಲ್ಡ್, ವೆದರ್ ಹಿ ಇಸ್ ಇ ಕಿಲ್ಡ್ ಬೈ ಎನಿವನ್. ಸರ್ವಥಾ ಯದಿ ಕುಶಲೀ ಭವತಿ, ಸರ್ವಥಾ ಇಫ್ ಎವ್ರಿಥಿಂಗ್ ಈಸ್ ಓಕೆ, ಎಲ್ಲನೂ ಚೆನ್ನಾಗಿತ್ತು ಅಂತಂದರೆ ತನ್ ಮಾಂ ವಿನಾ ನಾ ತಿಷ್ಠತಿ, ಮಾಂ ವಿನಾ ನಾ ತಿಷ್ಠತಿ, ಅವನು ನಾನಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಿ ಕೆನಾಟ್ ಲಿವ್ ವಿದೌಟ್ ಮೀ. ಅಂದರೆ ದಟ್ ಮಚ್ ಥಿಕ್ ಫ್ರೆಂಡ್ಸ್ ಆಗಿದ್ರು, ಫೆವಿಕಾಲ್ ಕಾ ಜೋಡ್ ಅಂತ ಹೇಳ್ತೀವಲ್ಲ. ಓಕೆ, ದಟ್ ಮಚ್ ಥಿಕ್ ಫ್ರೆಂಡ್ಸ್ ಆಗಿದ್ರು. ಓಕೆ, ಟ್ರೂ ಫ್ರೆಂಡ್ಸ್ ಆಗಿದ್ರು. ಸೊ ತನ್ಮಾಂ ವಿನಾ ನ ತಿಷ್ಠತಿ. ತತ್ ಪ್ಲಸ್ ಮಾಂ ತನ್ಮಾಂ, ತತ್ ಪ್ಲಸ್ ಮಾಂ. ಸಿ, ವರ್ಗಸ್ಯ ಪ್ರಥಮಾಕ್ಷರಂ, ವರ್ಗಸ್ಯ ಪಂಚಮಾಕ್ಷರಂ, ವರ್ಗಸ್ಯ ಪ್ರಥಮಾಕ್ಷರಂ, ವರ್ಗಸ್ಯ ಪಂಚಮಾಕ್ಷರಂ. ವಾಟ್ ಶುಡ್ ಕಮ್? ತತ್ವರ್ಗಸ್ಯ ಏವ ಪಂಚಮಾಕ್ಷರಂ ತನ್ ಮಾಂ. ಯಾವ ಸಂಧಿ? ಅನುನಾಸಿಕ. ಎಸ್, ಗುಡ್. ಸೊ ತನ್ ಮಾಂ ವಿನಾ ನ ತಿಷ್ಠತಿ. ಏವಂ ಮೇ ಚಿಂತಯತೋ ಬಹೂನ್ಯಹಾನಿ ವ್ಯತಿಕ್ರಾಂತಾನಿ. ಲೈಕ್ ದಿಸ್, ಐ ವಾಸ್ ವರೀಡ್. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ದಿನಗಳು ಕಳೀತು. ದ ಫಸ್ಟ್ ಡೇ ಸ್ಪೆಂಟ್, ಹಿ ಡಿಡ್ ನಾಟ್ ಕಮ್. ದ ಸೆಕೆಂಡ್ ಡೇ ಸ್ಪೆಂಟ್, ನಾಟ್ ಕೇಮ್. ಥರ್ಡ್ ಡೇ, ಫೋರ್ತ್ ಡೇ, ಫಿಫ್ತ್ ಡೇ, ಹೀಗೆ ಬಹೂನಿ ಅಹಾನಿ, ಬಹೂನಿ ಪ್ಲಸ್ ಅಹಾನಿ, ಬಹೂನ್ಯಹಾನಿ, ಅನೇಕ ದಿನಗಳು ಕಳೆದವು, ಅನೇಕ ದಿನಗಳು ಕಳೆದವು. ಬಹೂನಿ ಅಹಾನಿ. So you can see here ikara, here akara, e plus eniswara. ಯಾವ ಸಂಧಿ? ಎನ್ ಸಂಧಿ, ಬಹೂನ್ಯಹಾನಿ. ಎನ್ ಸಂಧಿಹಿ, ಎನ್ ಸಂಧಿಹಿ. Understood? Getting? No? So whatever the sandhis I am making, no? So you have to think what is in Purvapada and what is in Uttarapada. What is in Purvapada's last letter and Uttarapad's first letter ಅಂತ ನೀವು ನೋಟ್ ಮಾಡ್ಕೊಳ್ರಿ. ಬಹೂನ್ಯಹಾನಿ ವ್ಯತೀತಾನಿ. ಸೊ ಅನೇಕ ದಿನಗಳು ಕಳಿತು. ಏವಂ ಚಿಂತಯತೋ ಬಹೂನ್ಯಹಾನಿ ವ್ಯತಿಕ್ರಾಂತಾನಿ. ತತಶ್ಚ ತತ್ರ ಕೋಟರೆ ಕದಾಚಿತ್ ಶೀಘ್ರಗೋ ನಾಮ ಶಶಕೋ ಅಸ್ತಮನ ವೇಲಾಯಾಮ್ ಆಗತ್ಯ ಪ್ರವಿಷ್ಟಃ. ಸೊ ಹೀಗೆ ದಿನಗಳು ಕಳೀತಾ ಹೋಯಿತು. ಏವಮ್ಮೇ ಚಿಂತಯತೋ ಬಹೂನ್ಯಹಾನಿ ವ್ಯತಿಕ್ರಾಂತಾನಿ. ತತಶ್ಚ ತತ್ರ ಕೋಟರೆ ಕದಾಚಿತ್ ಶೀಘ್ರಗೋ ನಾಮ ಚಿತ್ರಗ್ರೀವೋ ನಾಮ ಶಶಕೋ ಅಸ್ತಮನ ವೇಲಾಯಾಮ್ ಆಗತ್ಯ ಪ್ರವಿಷ್ಟಃ. ವೇರ್ ವಾಸ್ ದಟ್ ಸ್ಪ್ಯಾರೋ ಲಿವ್? ಕಪ್ಪಿಂಜಲ ಎಲ್ಲಿ ವಾಸ ಮಾಡ್ತಿತ್ತು? ವೇರ್ ದ ಕ್ರೋ ಲಿವ್ಡ್ ದ ಸೇಮ್ ಅಂಡರ್ ದ ಟ್ರೀ, ಸೇಮ್ ಟ್ರೀ ಕಪ್ಪಿಂಜಲ ಇತ್ತು. ಸೊ ಮೆನಿ ಡೇಸ್ ಹ್ಯಾವ್ ಪಾಸ್ ಬಟ್ ಕಪ್ಪಿಂಜಲ ಡಿಡ್ ನಾಟ್ ರಿಟರ್ನ್ ಟು ಇಟ್ಸ್ ಹೋಲ್, ಬರಲೇ ಇಲ್ಲ. ಸೊ ಆ ಬಿಲ ಖಾಲಿನೇ ಇತ್ತು. ಹೀಗೆ ಏನಾಯಿತು, ದಿನಗಳು ಕಳೆದಾಗ ಒಂದು ದಿನ ಅಸ್ತಮನ ವೇಲಾಯಾಮ್, ಒನ್ ಡೇ ಈವ್ನಿಂಗ್, ಒಂದು ದಿನ ಸಾಯಂಕಾಲ ಏನಾಯಿತು, ಶೀಘ್ರಗೋ ನಾಮ ಏಕಃ ಶಶಕಃ. ಶೀಘ್ರಗ ಎಂಬ ಹೆಸರಿನ ಒಂದು ಮೊಲ, ಶಶಕ ಇತ್ಯುಕ್ತೆ ಮೊಲ, ಸಮಾಯಾತಃ, ತತ್ರ ಸಮಾಯಾತಃ, ಆ ಬಿಲಕ್ಕೆ ಬಂತು.
ಯಾಕಂದರೆ ಅದು ಡೈರೆಕ್ಟ್ಲಿ ಆಲ್ ಆಫ್ ಎ ಸಡನ್ ಅಟ್ ಡಸಂಟ್ ಆಕ್ಯುಪೈ ದಟ್ ಹೋಲ್. ಅದು ಅಬ್ಸರ್ವ್ ಮಾಡಿರುತ್ತೆ ದಿನ ಈ ಹೋಲಲ್ಲಿ ಯಾರಾಗಿದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಎವ್ರಿ ಡೇ ಇಟ್ ವಾಸ್ ಅಬ್ಸರ್ವಿಂಗ್, ಐ ಥಿಂಕ್ ಅಬ್ಸರ್ವ್ ಮಾಡಿ ದಿನ ಯಾರು ಎಕ್ಸಿಟ್ ಮತ್ತು ಎಂಟ್ರಿ ಇರಲಿಲ್ಲಲ್ಲ. ಸೊ ಇಟ್ ಅಬ್ಸರ್ವ್ ದಟ್ ಎಸ್ ಇಟ್ ಅಂಡರ್ಸ್ಟುಡ್ ದಟ್ ಹೋಲ್ ಇಸ್ ಎಂಟಿ, ಸೊ ಲೆಟ್ ಮಿ ಆಕ್ಯುಪೈ ಅಂತ ಅಂದ್ಬಿಟ್ಟು ಏನು ಮಾಡ್ತು, ಒಂದು ದಿನ ಸಾಯಂಕಾಲ ಒಂದು ಶಶಕಃ ಇತ್ಯುಕ್ತೆ ಒಂದು ಮೊಲ ಬಂದು ಆ ಬಿಲಕ್ಕೆ ಬಂದು ಸೇರ್ಕೊಂತು. ಸೊ ವಾಟ್ ಹ್ಯಾಪನ್? ತತಶ್ಚ ತತ್ರ ಕೋಟರೆ ಕದಾಚಿತ್ ಶೀಘ್ರಗೋ ನಾಮ. ಶೀಘ್ರಗ, ವಾಟ್ ಇಸ್ ದ ನೇಮ್ ಆಫ್ ದ ಸ್ಪ್ಯಾರೋ? ಕಪಿಂಜಲ. ಓಕೆ, ಕಪಿಂಜಲ ಅಂದರೆ ಸ್ಪ್ಯಾರೋ. ಓಕೆ, ಈಗ ವಾಟ್ ಈಸ್ ಕಮಿಂಗ್ ಟು ದಟ್ ಹೋಲ್? ಹೂ ಈಸ್ ಕಮಿಂಗ್ ಟು ದಸ್ ಹೋಲ್? ಶಶಕ. ಶಶಕ ಅಂದರೆ ಮೊಲ. ವಾಟ್ ಈಸ್ ದ ನೇಮ್ ಆಫ್ ಇಟ್ಸ್ ರ್ಯಾಬಿಟ್? ದ ನೇಮ್ ಆಫ್ ದ ರ್ಯಾಬಿಟ್ ಶೀಘ್ರಗ. ಮಯಾಪಿ ಕಪಿಂಜಲ ನಿರಾಶತ್ವೇನ ನ ನಿವಾರಿತಃ. The crow also felt very bored. Every day ಫ್ರೆಂಡ್ ಇರ್ತಿತ್ತು, ಸ್ಪೆಂಡ್ ಈಸಿಲಿ ಹ್ಯಾಪಿಲಿ ಸ್ಪೆಂಡ್ ಮಾಡ್ತಾ ಇತ್ತು ಟೈಮು. ಬಟ್ ಅದಕ್ಕೆ ಬೋರ್ ಆಗಿಬಿಟ್ಟಿತ್ತು, ಯಾರೂ ಇಲ್ಲ, ಅದು ಹಿ ವಾಸ್ ಅಲೋನ್. ಸೊ ಇಟ್ ಫೆಲ್ಟ್ ವೆರಿ ಮಚ್ ಬೋರ್ಡ್ ಆ್ಯಂಡ್ ಹಿ ಡಿಡ್ ನಾಟ್ ಸ್ಟಾಪ್ ಈವನ್ ಟು ದಟ್ ರ್ಯಾಬಿಟ್ ನಾಟ್ ಟು ಎಂಟರ್. ಸ್ಟಾಪ್ ಮಾಡಲಿ, ಯಾಕಂದರೆ ಫಸ್ಟ್ ಡೇ ಆಯಿತು, ಸೆಕೆಂಡ್ ಡೇ ಆಯಿತು, ದ ಮೆನಿ ಡೇಸ್ ಹ್ಯಾವ್ ಪಾಸ್. ದೆನ್ ಆಲ್ಸೋ ಕಪಿಂಜಲ ಡಿಡ್ ನಾಟ್ ಕಮ್ ಮೀನ್ಸ್ ಸಮಥಿಂಗ್ ಈಸ್ ಹ್ಯಾಪನ್ಡ್ ಅಂತ ಅಂದ್ಬಿಟ್ಟು ಅದಕ್ಕೆ ಅರ್ಥ ಆಗಿ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು, ಸೊ ಲೆಟ್ ಹಿಮ್ ಆಕ್ಯುಪೈ ಅಂತ ಅಂದ್ಬಿಟ್ಟು ಹಿ ಡಿಡ್ ನಾಟ್ ಸ್ಟಾಪ್ ಈವನ್ ಟು ದಟ್ ರ್ಯಾಬಿಟ್. ಕ್ರೋ ಅದಕ್ಕೆ ತಡಿಲಿಲ್ಲ, ಬಂದು ಸೇರ್ಕೊಂತು. ಮಯಾಪಿ ಕಪಿಂಜಲ ನಿರಾಶತ್ವೇನ ನ ನಿವಾರಿತಃ. ಮಯಾ ಅಪಿ, ನನ್ನಿಂದ ಕೂಡ, ಮಯಾ ಪ್ಲಸ್ ಅಪಿ ಮಯಾಪಿ, ನಾನು ಕೂಡ ಡಿಡ್ ನಾಟ್ ಸ್ಟಾಪ್. ಅಥ ಅನ್ಯೇಕಸ್ಮಿನ್ ಅಹನಿ ಕಪಿಂಜಲಃ ಶಾಲಿಭಕ್ಷಣಾದತೀವ ಪೀವರತನುಃ ಸ್ವಂ ಆಶ್ರಯಂ ಸ್ಮೃತ್ವಾ ಭೂಯೋಪಿ ತತ್ರೈವ ಸಮಾಯಾತಃ. ಸಿ ಹೌ ಇಟ್ ಇಸ್. ಮಯಾಪಿ ಕಪಿಂಜಲ ನಿರಾಶತ್ವೇನ ನ ನಿವಾರಿತಃ, ನಾನು ಕೂಡ ಅದನ್ನು ತಡಿಲಿಲ್ಲ ಅಂತ ಹೇಳ್ತು ಕಾಗೆ. ನಂತರ ಅಥ ಅನ್ಯೇಕಸ್ಮಿನ್ ಅಹನಿ, ದ ವೆರಿ ನೆಕ್ಸ್ಟ್ ಡೇ, ದ ಪ್ರೀವಿಯಸ್ ಡೇ ಯಾರು ಬಂದರು? ರ್ಯಾಬಿಟ್ ಬಂತು. ಅನೇಕಸ್ಮಿನ್ ಅಹನಿ ಕಪಿಂಜಲಃ ಶಾಲಿಭಕ್ಷಣಾತ್. ವೇರ್ ವಾಸ್ ಇಟ್? ಅದರ್ ಡೇ ಎಲ್ಲಿಗೆ ಹೋಗಿತ್ತದು? ಭತ್ತದ ತೆನೆಯಿಂದ ಕೂಡಿದಂತಹ ಒಂದು ಪ್ಯಾಡಿ ಫೀಲ್ಡ್ಗೆ ಹೋಗಿತ್ತು. ಸೊ ಅಲ್ಲಿ ಇಟ್ ಸ್ಟೇಟ್ ದೇರ್ ಓನ್ಲಿ, ಅಲ್ಲೇ ಫಿಕ್ಸ್ ಆಗಿಬಿಡ್ತು. ಬಿಕಾಸ್ ಈಸಿಲಿ ದ ಫುಡ್ ವಾಸ್ ಅವೈಲಬಲ್, ನೋ ನೀಡ್ ಆಫ್ ಸರ್ಚಿಂಗ್. ಯಾಕಂದರೆ ಇದು ಪ್ರಾಸ್ಪರಸ್ ಆಗಿತ್ತು, ತುಂಬ ತೆನೆ ಸಮೃದ್ಧಿಯಾಗಿತ್ತು ಆ ಹೊಲ. ಅದರಿಂದ ಏನು ಮಾಡ್ತು, ಅಲ್ಲೇ ಫಿಕ್ಸ್ ಆಗಿಬಿಡ್ತು. ಲೆಟ್ ಮೀ ಬಿಲ್ಟ್ ಒನ್ ನೆಸ್ಟ್ ಆ್ಯಂಡ್ ಲೆಟ್ ಮೀ ಸ್ಟೇ ದೇರ್ ಓನ್ಲಿ ಅಂತ ಅಂದ್ಬಿಟ್ಟು ಅಲ್ಲೇ ಫಿಕ್ಸ್ ಆಗಿಬಿಟ್ಟು ಇಟ್ ಸ್ಟೇಡ್ ದೇರ್ ಓನ್ಲಿ ಫಾರ್ ಸೋ ಮೆನಿ ಡೇಸ್. ಆಫ್ಟರ್ ದಟ್ ವೆನ್ ಹಿ ಗಾಟ್ ರಿಮೆಂಬರ್ಡ್ ದಟ್ ಅಬೌಟ್ ಇಟ್ಸ್ ಲಿವಿಂಗ್ ಪ್ಲೇಸ್, ಆವಾಗ ಅದಕ್ಕೆ ನೆನಪು ಬಂತು, ಅಯ್ಯೋ ನನ್ನ ಮನೆ ಅಲ್ಲಿದೆ ಅಂತ. ಓಕೆ, ಸೊ ಅಲ್ಲಿ ಏನಾಯಿತು? ಅಥ ಅನ್ಯಸ್ಮಿನ್ ಅಹನಿ ಕಪಿಂಜಲಃ ಶಾಲಿಭಕ್ಷಣಾತ್ ಅತೀವ. ಶಾಲಿಭಕ್ಷಣಾದ್ ಅತೀವ, ಶಾಲಿಭಕ್ಷಣಾತ್ ಪ್ಲಸ್ ಅತೀವ. ಶಾಲಿಭಕ್ಷಣಾತ್ ಪ್ಲಸ್ ಅತೀವ. ಶಾಲಿಭಕ್ಷಣ ಏನು ಬರಬೇಕು ಹೇಳಿ? ಹೇಳಿ ನೋಡೋಣ, ಯಾವ ಸಂಧಿ ಆಗತ್ತಿದು? ತ ಇದೆ, ಇಲ್ಲೇನಿದೆ? ಅ ಸ್ವರ ಇದೆ. ಪಿಚ್ ಸಂಧಿ? ಎಸ್, ಜಶ್ವ ಸಂಧಿ. ಶಾಲಿ ಭಕ್ಷಣಾತ್ ತ ತೆಗೆದ್ಬಿಟ್ಟು ಏನು ಹಾಕ್ತೀವಿ? ತ ವರ್ಗಸ ತೃತೀಯಾಕ್ಷರಂ. ನಾತ್ ದ ಹಾಕ್ತೀವಿ, ದ ಪ್ಲಸ್ ಆ ಸೇರಿ ದತೀವ. ಶಾಲಿಭಕ್ಷಣಾದತೀವ. ಓಕೆ, ಶಾಲಿಭಕ್ಷಣಾದತೀವ ಪೀವರತನುಹು, ದಪ್ಪ ಆಗ್ಬಿಟ್ಟಿತ್ತು. ಓಕೆ, ಸೊ ಸಾಕಷ್ಟು ಭತ್ತ ಸಿಕ್ತಿತ್ತು ಅಲ್ಲಿ, ತಿಂದು 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 ಏನಾಗಿತ್ತು? ದಪ್ಪ ಆಗ್ಬಿಡ್ತು. ತನು ಮೀನ್ಸ್ ಶರೀರಂ. ತನುಹು ಶರೀರಂ, ದೇಹ, ವಪುಹು, ಗಾತ್ರಂ, ಇವೆಲ್ಲ ಸಿನಾನಿಮ್ಸ್ ಆಫ್
ತನು, ತನು ಅಂದರೆ ಬಾಡಿ. ಇಟ್ಸ್ ಬಾಡಿ ವಾಸ್ ಫ್ಯಾಟಿ ಬಾಡಿಯನ್ನು ಹೊತ್ಕೊಂಡು ಬಂತು. ಶಾಲಿಭಕ್ಷಣಾದತೀವ ಪೀವರತನು ಸ್ವಂ ಆಶ್ರಯಂ ಸ್ಮೃತ್ವಾ, ಇಟ್ ರಿಮೆಂಬರ್ಡ್, ಸ್ಮರಿಸ್ಕೊಂಡು ಅದರ ವಾಸಸ್ಥಾನವನ್ನು ನೆನಪಿಸ್ಕೊಂಡು ಭೂಯೋಪಿ ತತ್ರ ಇವ ಸಮಾಯತ. ಭೂಯೋಪಿ ಅಗೇನ್ ಯಾವ ಸಂಧಿ? ಪೂರ್ವರೂಪ ಸಂಧಿ. ಹೌ ಟು ಸ್ಪ್ಲಿಟ್? ಎಸ್, ಭೂಯೋ ಪ್ಲಸ್ ಅಪಿ, ಭೂಯೋಪಿ ತತ್ರೈವ ನ್ಯೂ ಸಂಧಿ. ಐಕಾರ ಬಂದಿದೆ, ಐಕಾರ ಬಂದರೆ ಯಾವ ಸಂಧಿ? ವೃದ್ಧಿ. ತತ್ರೈವ ಹೇಗೆ ಸ್ಪ್ಲಿಟ್ ಮಾಡಬೇಕು? ತತ್ರ ಪ್ಲಸ್ ಏವ ವೃದ್ಧಿ ಸಂಧಿ, ವೃದ್ಧಿ ಸಂಧಿ. ತತ್ರೈವ ಸಮಾಯಾತಃ. ಸೊ ಅದಕ್ಕೆ ಫೆಲ್ಟ್ ಬೋರ್, ಅದಕ್ಕೆ ತುಂಬ ಬೇಜಾರಾಯಿತು, ಅಲ್ಲೇ ಇದು ಸೊ ನನ್ನ ಮನೆಗೆ ಹೋಗೋಣ ಅಂತ ವಾಪಸ್ ಅನ್ನಿಸ್ತು. ಸೊ ಅವತ್ತಿನ ದಿನ ಬಂತು. ಅಥವಾ ಸಾಧ್ವಿದ ಮುಚ್ಯತೆ. ಸಾಧ್ವಿದಂ, ಸಾಧು ಪ್ಲಸ್ ಇದಂ, ಸಾಧ್ವಿದಂ, ದಟ್ ಈಸ್ ಆಲ್ಸೋ ಎನ್ ಸಂಧಿಹಿ. ಸಾಧು, ವಾಟ್ ಈಸ್ ದೇರ್? ಉಕಾರ. ಉಕಾರಕ್ಕೆ ಎನಿ ಸ್ವರ ಬಂತು ಅಂತಂದರೆ ವ. ಸಾಧು ಪ್ಲಸ್ ಇದಂ, ಸಾಧ್ವಿದಂ. ಗೆಟಿಂಗ್? ಸಾಧು ಪ್ಲಸ್ ಇದಂ, ಸಾಧ್ವಿದಂ, ಎನ್ ಸಂಧಿಹಿ. It is said, what is that? Na tadrujjayate saukhyamopi swarge sharirinam daridryepi yadrakasya swadeshe swapure grihe. Yes, ನಮ್ಮ ಮನೇಲಿ ಇದು ಬೋರ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ವಾಟ್ ವಿ ವಾಂಟೆಡ್, ಇಫ್ ವಿ ವಾಂಟ್ ಅ ಚೇಂಜ್ ಮೀನ್ಸ್ ನಾವೇನು ಮಾಡ್ತೀವಿ? ಸ್ವಲ್ಪ ದಿನ ಎಲ್ಲರೂ ಹೋಗಿ ಬರೋಣ ಅಂತ ನೆಂಟರ ಮನೆಗೆ ಹೋಗ್ತೀವಿ. ತಾತನ ಅಜ್ಜಿ ಮನೆಗೋ, ಚಿಕ್ಕಮ್ಮನ ಮನೆಗೋ, ಅಥವಾ ಚಿಕ್ಕಪ್ಪನ ಮನೆಗೋ, ಅತ್ತೆ ಮನೆಗೋ ಎಲ್ಲಾದರೂ ಹೋಗ್ತೀವಿ. ಓಕೆ, ಬೇಜಾರಾಗಿದೆ ಮನೇಲಿ ಇದ್ದು, ಲೆಟಸ್ ಟೇಕ್ ಅ ಚೇಂಜ್, ಜಸ್ಟ್ ಫಾರ್ ಅ ಚೇಂಜ್ ಲೆಟಸ್ ಲೀವ್, ಸ್ಟೇ ಅವೇ ಫ್ರಮ್ ಅವರ್ ಹೋಮ್ ಎಂಬುದಾಗಿ ಜಸ್ಟ್ ನೀವೇನು ಮಾಡ್ತೀರಾ? ಯು ಮೂವ್ ಅವೇ ಫ್ರಮ್ ಯುವರ್ ಹೋಮ್. ನಿಮ್ಮ ಮನೆಯಿಂದ ಸ್ವಲ್ಪ ದಿನ ಹೊರಗೆ ಹೋಗಿ ಬರೋಣ ಅಂತ ಹೋಗ್ತೀರಾ. ಬಟ್ ಹೌ ಲಾಂಗ್ ಯು ಕ್ಯಾನ್ ಸ್ಟೇ ಹ್ಯಾಪಿಲಿ ದೇರ್? ನಾಟ್ ಓನ್ಲಿ ಟು ಯುವರ್ ರಿಲೇಟಿವ್ಸ್, ಇಫ್ ಯು ಗೋ ಫಾರ್ ಎನಿ ಔಟಿಂಗ್ ಅಂತ ಹೋಗ್ತೀರಾ, ಎಲ್ಲ ಯಾವ್ದಾದ್ರು ಟೂರ್ಗೋ ಟ್ರಿಪ್ಗೆ ಹೋಗ್ತೀರಾ. ಸೊ ಹೌ ಲಾಂಗ್? ಫಸ್ಟ್ ಮ್ಯಾಕ್ಸಿಮಮ್ 1 week ಯು ಕ್ಯಾನ್ ಎಂಜಾಯ್. ಆಮೇಲೆ ಅನಿಸಿದೆ ಬೋರ್, ವೆನ್ ವಿಲ್ ಕಮ್ ಬ್ಯಾಕ್ ಟು ಅವರ್ ಹೋಮ್? ಯಾವಾಗ ನಮ್ಮ ಮನೆಗೆ ಬರ್ತೀವಪ್ಪ ಅನ್ಸಿರುತ್ತೆ. ಓಕೆ, ಸೊ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನೋ ಸೇಯಿಂಗ್ ಇದೆ. ನೀವೆಷ್ಟೇ ದಿನ ಎಲ್ಲೇ ಇರ್ರಿ, ಆದರೆ ನಾವಿರೋಂತಹ ಜಾಗವನ್ನು ಬಿಟ್ಟು ನಮಗೆ ಬೇರೆ ಎಲ್ಲಿರೋದಕ್ಕೂ ಮನಸ್ಸು ಬರೋದಿಲ್ಲ. ಅದೆಲ್ಲ ಶಾಶ್ವತ ಅಲ್ಲ. ಓಕೆ, ಸೊ ಕೇವಲ ಒಂದು ಸ್ವಲ್ಪ ದಿನಕ್ಕಷ್ಟೇ ಸೀಮಿತವಾಗಿರುತ್ತವು. ಸೊ ಶಾಶ್ವತವಾಗಿ ಸಿಗೋದು ನಮ್ಮ ಮನೆಯಲ್ಲೇ ನಿಜವಾದ ಸುಖ ಸಿಗೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಾಧ್ವಿದ ಮುಚ್ಯತೆ ನ ತಾದೃಜ್ಜಾಯತೆ ಸೌಖ್ಯಮಪಿ ಸ್ವರ್ಗೇ ಶರೀರಿಣಂ. ಸ್ವರ್ಗದಲ್ಲೂ ಕೂಡ ಸುಖ ಅನ್ಸಲ್ವಂತೆ. ನಮ್ಮ ಜಾಗವನ್ನು ಬಿಟ್ಟು ನಾವು ಸ್ವಲ್ಪ ದಿನ ಅಲ್ಲಿ ಹೋಗಿರ್ತೀವಿ ಅಂತಂದರೆ ಸ್ವರ್ಗ ಕೆನಾಟ್ ಗಿವ್ ಅಸ್ ದಟ್ ಮಚ್ ಹ್ಯಾಪಿನೆಸ್ ವೇರ್ ಅವರ್ ಹೋಮ್ ವಾಸ್ ಗಿವಿಂಗ್. ಓಕೆ, ದೆನ್ ದಾರಿದ್ರ್ಯೇಪಿ ಯಾದೃಕಸ್ಯಾಸ್ತ್ವದೇಶೆ ಸ್ವಪುರೇ ಗೃಹೆ. ನೀವು ನಿಮ್ಮ ಮನೆಯಲ್ಲಿ ಏನೇ ತಿನ್ಕೊಂಡಿರಿ, ಬರೀ ಗಂಜಿ ಕುಟ್ಕೊಂಡಿರಿ, ನಿಮ್ಮ ಮನೆಯಲ್ಲಿ ಸಿಗುವಂತಹ ಸಂತೋಷ ಬೇರೆಯವ್ರ ಮನೆಯಲ್ಲಿ ಮೃಷ್ಟಾನ್ನ ಬಡಿಸ್ಲಿ, ಆದರೆ ನಿಮ್ಮ ಮನೆಯಲ್ಲಿ ಸಿಗುವಂತಹ ಸಂತೋಷ ಖಂಡಿತ ಸಿಗಲ್ಲ. ನಿಮ್ಮ ಮನೆ ಸೂರ್ಯನ ಯಾವಾಗ ನೋಡ್ತೀರಾ, ನಿಮ್ಮ ಮನೆ ನೀರನ್ನು ಯಾವಾಗ ಕುಡಿತೀರಾ ಅನಿಸ್ತಾ ಇರುತ್ತೆ. ಹೌದಾ? ಎಷ್ಟೇ ಮೃಷ್ಟಾನ್ನವನ್ನು ಕೊಡಲಿ, ಎಷ್ಟೇ ಸಂತೋಷದಿಂದ ನೋಡ್ಕೊಡ್ರಿ, ಎಷ್ಟೇ ಆದರಾತಿಥ್ಯವನ್ನು ಕೊಡಲಿ, ನಿಮ್ಮ ಮನೆಗೆ ಬರುವವರೆಗೂ ನಿಮಗೆ ಸಮಾಧಾನ ಆಗೋದಿಲ್ಲ. ಅವೆಲ್ಲ ಶಾಶ್ವತ ಅಲ್ಲ, ಸೀಮಿತ, ಇಷ್ಟೇ ದಿನಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ಅಗೇನ್ ಯು ವಾಂಟ್ ಟು ಕಮ್ ಬ್ಯಾಕ್ ಟು ಯುವರ್ ರಿಯಲ್ ಹೋಮ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದರಿಂದ even the sparrow could not stay in the paddy field for so many days. Okay, so after getting its home, remember, it came back to its home. But ಯಾರಿದಾರಲ್ಲೀಗ? ಶಶಕ. ವಾಟ್ ಇಸ್ ಇಟ್ಸ್ ನೇಮ್? ಶೀಘ್ರಗಃ. ಶೀಘ್ರಗಃ ಕಹ. ಯಾರು ಶೀಘ್ರಗ ಅಂದರೆ ಯಾರು? ಏಕಃ ಶಶಕಃ, ಒಂದು ಮೊಲ ಬಂದು ಸೇರ್ಕೊಂಡಿದೆ ಈಗ. ಅಥಾಸೌ ಕೋಟರಾಂತರ್ಗತಂ ಶಶಕಂ ದೃಷ್ಟ್ವಾ ಸಾಕ್ಷೇಪಂ ಆಹ. ಸೊ ಬಿಲದೊಳಗೆ ಹೋಯಿತು. ಬಿಲದೊಳಗೆ ಹೋದಾಗ ಅಲ್ಲಿ ಯಾರಿದ್ದಾರೆ? ಒಂದು ಮೊಲ ಇದೆ. ಅದಕ್ಕೆ ಸಿಟ್ಟು ಬಂತು. ಯಾರಿಗೆ? ಗುಬ್ಬಿಗೆ. ಸಾಕ್ಷೇಪಂ, ಸ ಪ್ಲಸ್ ಆಕ್ಷೇಪಂ, ಆಕ್ಷೇಪೇಣ ಸಹಿತಂ ಸಾಕ್ಷೇಪಂ ಇವನ್ ತತ್ ಅವಿಭಾವ ಸಮಾಸ. ಓಕೆ, ಸಾಕ್ಷೇಪಂ ಆಹ. ಆಹ ಮೀನ್ಸ್ ಟೋಲ್ಡ್, ಹೇಳ್ತು. ಬೋಹ ಶಶಕ ನ ತ್ವಯಾ ಸುಂದರಂ ಕೃತಂ ಯನ್ ಮಮ ಆವಾಸಸ್ಥಾನೆ ಪ್ರವಿಷ್ಟೋಸಿ.
ನ ತ್ವಯಾ ಸುಂದರಂ ಕೃತಂ. ಹೇ ಮೊಲ, ನೀನು ಮಾಡಿದ್ದು ಸರಿ ಇಲ್ಲ. ನ ತ್ವಯಾ ಸುಂದರಂ ಕೃತಂ. ದಿಸ್ ಇಸ್ ನಾಟ್ ಫೇರ್. ಯು ಆರ್ ನಾಟ್ ಡನ್ ದ ರೈಟ್ ಥಿಂಗ್. ಮಮ ಆವಾಸ ಸ್ಥಾನೇ ಪ್ರವಿಷ್ಟೋಸಿ. ನನ್ನ ವಾಸಸ್ಥಾನದಲ್ಲಿ ನೀನು ಬಂದು ಇದೆಯಾ. ಮಮ ಅಂತಂದರೆ ನನ್ನ ಮನೆಯಲ್ಲಿ ನೀನು ಬಂದು ಇದೆಯಾ. ಇದು ಸರಿಯಲ್ಲ. ತತ್ ಶೀಘ್ರಂ ನಿಷ್ಕ್ರಾಮ್ಯತಾಂ. ಪ್ಲೀಸ್ ವೆಕೇಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಆದಷ್ಟು ಬೇಗ. ನಿಷ್ಕ್ರಾಮ್ಯತಾಂ ಅಂದರೆ ಹೊರಗೆ ಬಾ, ನನ್ನ ಮನೆ ನನಗೆ ಬಿಟ್ಕೊಡು ಅಂತ ಕೇಳ್ತು. ಶಶಕ ಆಹ. ಅದಕ್ಕೆ ಮೊಲ ಹೇಳ್ತು. ಶಶಕ ಇಸ್ ಮೊಲ. ಆಹ ಮೀನ್ಸ್ ಟೋಲ್ಡ್. ಹೇಳ್ತು, ನ ತವೇದಂ ಗೃಹಂ ಕಿಂತು ಮಮೈವ. ನ ತವೇದಂ ಗೃಹಂ ಕಿಂತು ಮಮೈವ. ನ ತವ. ತವ ಮೀನ್ಸ್ ನಿನ್ನದಲ್ಲ. ತವ ಪ್ಲಸ್ ಇದಂ ತವೇದಂ ಗುಣಸಂಧಿ. ತವ ಪ್ಲಸ್ ಇದಂ ತವೇದಂ. ನ ಇದಂ ಗೃಹಂ ತವ. ಮಮೈವ. ಮಮ ಪ್ಲಸ್ ಏವ ಮಮೈವ. ಮಮ ಪ್ಲಸ್ ಏವ. ವಾಟ್ ಇಸ್ ದೇರ್? ಅಕಾರ. ಹಿಯರ್ ಏಕಾರ. ಅ ಪ್ಲಸ್ ಎ ಇಸ್ ಈಕ್ವಲ್ ಟು ಐ. ಮಮೈವ ವೃದ್ಧಿ ಸಂಧಿಹಿ. ವೃದ್ಧಿ ಸಂಧಿಹಿ. ನ ತವೇದ ಗೃಹಂ ಮಮೈವ. ಯತ್ ಕಿಂ ಮಿಥ್ಯಾ ಪರುಷಾಣಿ ಜಲ್ಪಸಿ. ಕಿಂ ಮಿಥ್ಯಾ ಪರುಷಾಣಿ. ವೈ ಆರ್ ಯು ಸ್ಪೀಕಿಂಗ್ ವೆರಿ ಹಾರ್ಶ್? ಹಾರ್ಶ್ ಆಗಿ ಯಾಕೆ ಅನ್ನೆಸರಿ? ವೈ ಆರ್ ಯು ಬೋಸ್ಟಿಂಗ್? ಸುಮ್ಮನೆ ಅನ್ನೆಸರಿಯಾಗಿ ಮಾತಾಡ್ತಾ ಇದೆಯಾ? ಇದು ನನ್ನ ಮನೆ, ನಿನ್ನದಲ್ಲ, ನನ್ನ ಮನೆ ಅಂತ ಇವನ್ ದ ರ್ಯಾಬಿಟ್ ಟೋಲ್ಡ್. ತನ್ ಮಮ ಏತದ್ ಗೃಹಂ ನ ತವ ಇತಿ. ಏತತ್ ಮಮ ಗೃಹಂ. ಏತತ್ ಅಂದರೆ ಇದು, ಮಮ ಅಂದರೆ ನನ್ನ. ಗೃಹಂ ಮೀನ್ಸ್ ಸದನಂ ಭವನಂ. ಗೃಹಂ ಇತ್ಯುಕ್ತೆ ಸದನಂ ಭವನಂ ಗೇಹಂ. ಇವೆಲ್ಲ ಸಿನಾನಿಮ್ಸ್ ಗೃಹಂಗೆ. ನ ತವ ಇದಂ ಗೃಹಂ ಮಮ ಏವ. ಕಪಿಂಜಲ ಆಹ. For that the bird said, the sparrow said, Boho yadi smritim pramani karoshi tad agaccha maya saha yena smriti pathakam pruchhavaha. Kapinjala said, Boho, hey Mullave, yadi, if smritim pramani karoshi. If smriti ಅಂದರೆ ವೇದ. ನಿಜವಾಗ್ಲೂ ನೀನು ಸತ್ಯವನ್ನೇ ನುಡಿಯೋದಾದರೆ ಕಮ್ ವಿತ್ ಮೀ. ತದ್ ಆಗಚ್ಚ ಮಯಾ ಸಹ. ನನ್ನ ಜೊತೆ ಬಾ. ಮಯಾ ಸಹ ಆಗಚ್ಚ. ಮಯಾ ಸಹ ಇವೆಲ್ಲ ಗ್ರಾಮೆಟಿಕಲ್ ಪಾಯಿಂಟ್ ಇದೆ. ಅದನ್ನು ಲೆಸನ್ ಮಾಡಿದಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ ವ್ಯಾಕರಣ ವಿಶೇಷದಲ್ಲಿ ಬರುತ್ತೆ ಕೆಲವೊಂದು ಅವ್ಯಯಗಳು ಉಪಪದ ವಿಭಕ್ತಿಯಲ್ಲಿ. ದಟ್ ಯು ವಿಲ್ ನಾಟ್ ಕಮ್ ಟು ನೋ. ಸೊ ಎಲ್ಲ ಒಟ್ಟಿಗೆ ಗ್ರಾಮರ್ ಆಗ್ಬಿಟ್ರೆ ನಿಮಗೆ ಬೋರ್ ಅನಿಸ್ಬಿಡುತ್ತೆ. ಅದಕ್ಕೆ ಲೆಸನ್ ಮಾಡಿ ನಿಮಗೆ ಮಧ್ಯೆ ಮಧ್ಯೆ ಒಂದು ಗ್ರಾಮರ್ನ ಅಲ್ಲಿ ಇಂಟ್ರೊಡ್ಯೂಸ್ ಯು. ಓಕೆ. ಸೊ ಮಯಾ ಸಹ ಏನ ಸ್ಮೃತಿ ಪಾಠಕಂ ಪೃಚ್ಛಾವ. Come, if you really saying the truth, you are saying the truth, then come with me. Let us ask to a right person who knows about the Veda and all. The right person. ಓಕೆ. ಸೊ ಅವ್ರ ಹತ್ರ ಕೇಳೋಣ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಹೋಯ್ತು. ಸ ಯಸ್ಯ ದದಾತಿ ಸ ಗೃಹ್ಣಾತು. ಲೆಟ್ ಅಸ್ ಗೋ ಫಾರ್ ಜಸ್ಟಿಸ್. ಯಾರಾದರೂ ಹೋಗಿ ಕೇಳೋಣ ಹೀಗೆ ಹೀಗೆ ಅಂತ ಹೇಳೋಣ. ಯಾರ್ದು ಮನೆ ಅಂತ ಹೇಳ್ತಾರೆ ಅವ್ರು ಇಟ್ಕೊಳ್ಳೋಣ. ಇಫ್ ಹಿ ಸೇಸ್ yours, just let the home be yours. If he says that is mine, let me be here. So come with me ಎಂಬುದಾಗಿ the Kapinjala said. ಸ ಯಸ್ಯ ದದಾತಿ ಸ ಗೃಹ್ಣಾತು. Whomever he says that is yours, so let us decide. ತಥಾನುಷ್ಠಿತೆ ಮಯಾಪಿ ಚಿಂತಿತಂ. So the communication, the argument is going between the crow and the rabbit. Sorry, what is that? Sparrow and the rabbit. The who is watching this and all. ಮರದ ಮೇಲೆ ಯಾರು ಕೂತಿದ್ದಾರೆ? Who is narrating the story? The crow ವಾಚ್ ಮಾಡ್ತಾ ಇದೆ. ಬಟ್ he did not interfere. ಬರಲಿಲ್ಲ. ಏನಾಗುತ್ತೆ ಅಂತ ನೋಡ್ತಾ ಕೂತಿದೆ ಅದು. ಸೊ ತಥಾನುಷ್ಠಿತೆ ಮಯಾಪಿ ಚಿಂತಿತಂ. I thought ಕಿಮತ್ರ ಭವಿಷ್ಯತಿ ಮಯಾ ದ್ರಷ್ಟವ್ಯೋಯಂ ನ್ಯಾಯಃ. What will happen? Who is the right? Who is the right person? Who is saying lie and who is the right person? So let me ask. Let me know. Kimatra bhavishyati maya drashtavyo ayam nyayah. Please underline, children. Underline that line. Maya drashtavyo ayam nyayah. What happens? Finally, who gets that home? I want to see.
ತತಃ ಕೌತುಕಾತ್ ಅಹಮಪಿ ತಾವನು ಪ್ರಸ್ಥಿತಃ. Even I was also curious, very much curious. What happens? Who gets at home? So ಕೌತುಕಾತ್ ಅಹಮತ್, ಐ ಆಮ್ ವೆರಿ ಕ್ಯೂರಿಯಸ್. ಕೌತುಕ ಅಂದ್ರೇನು? ಕೌತುಕಾತ್ ಪ್ಲಸ್ ಅಹಮಪಿ, ಕೌತುಕಾದ್ ಅಹಮಪಿ, ದಟ್ ಈಸ್ ಆಲ್ಸೋ ಜಸ್ಟ್ವ. ಪ್ಲೀಸ್ ಜಸ್ಟ್ ಮೆಂಟಲಿ ಯು ಜಸ್ಟ್ ವರ್ಕ್ ಇಟ್. ಕೌತುಕಾತ್ ಪ್ಲಸ್ ಅಹಮಪಿ. ಪೂರ್ವಪದಸ್ಯ ಅಂತಿಮಾಕ್ಷರಂ ಕಿಂ? ತವರ್ಗಃ. उत्तरपदस्य प्रथमाक्षरं किम्? अ. So when पूर्वपदस्य वर्गस्य प्रथमाक्षरस्य स्वरे व्यञ्जने वा परे वर्गस्य तृतीयाक्षरम् एव भवति ಅಂತ ಜಶ್ವ ಸಂಧಿಯಲ್ಲಿ ನೋಡಿದ್ವಿ. ಸೊ ವರ್ಗದ ಪ್ರಥಮಾಕ್ಷರ ಇದೆ, ಆ ನಂತರ ಉತ್ತರ ಪದದಲ್ಲಿ ಸ್ವರ ಇದೆ. ಸೊ ವರ್ಗದ ತೃತೀಯಾಕ್ಷರಂ ಮೀನ್ಸ್ ದ. ಕೌತುಕಾತ್ ಪ್ಲಸ್ ಅಹಂ, ಕೌತುಕಾದಹಂ, ದ ತಗೊಂಡ್ವಿ. ತಾವನುಪ್ರಸ್ಥಿತಃ, ತೌ ಪ್ಲಸ್ ಅನುಪ್ರಸ್ಥಿತಃ, ತಾವನುಪ್ರಸ್ಥಿತಃ, ಅಯಾದಿ ಸಂಧಿ. ತೌ ಪ್ಲಸ್ ಅನುಪ್ರಸ್ಥಿತಃ, ತಾವನುಪ್ರಸ್ಥಿತಃ, ಅನುನಾಸಿಕ ಸಂಧಿ. ಅತ್ರಾಂತರೆ ತೀಕ್ಷ್ಣದಂಶ್ರೋ ದೀಕ್ಷದಂಶ್ರೋ ನಾಮ ಅರಣ್ಯಮಾರ್ಜಾರದ್ ತಯೋಃ ವಿವಾದಂ ಶ್ರುತ್ವಾ ಮಾರ್ಗಾಸನ್ನಂ ನದೀತಟಮಾಸಾದ್ಯ ಕೌತುಕೋ ಕೃತಕುಶೋಪಗ್ರಹೋ ನಿಮೀಲಿತ ಏಕನಯನ ಊರ್ಧ್ವಬಾಹುರರ್ಧಪಾದ ಸ್ಪೃಷ್ಟಭೂಮಿ ಶ್ರೀ ಸೂರ್ಯಾಭಿಮುಖ ಇಮಾಂ ಧರ್ಮೋಪದೇಶನಂ ಅಕರೋತ್. ಇಟ್ ಇಸ್ ಆಲ್ಸೋ ಸಚ್ ಅ ಲೆಂದಿ ಸೆಂಟೆನ್ಸ್. ಸೊ whatever the disputes are going on between the sparrow and the rabbit, even one more person is watching. Who is that? Tikshnadamshro nama aranyamarjaraha. Tikshnadamshro nama aranyamarjaraha. Aranya means what? Vanam. Aranyam, synonym of aranyam is vanam, kananam, ವಿಪಿನಂ. ಇವೆಲ್ಲ ಸಿನೋನಿಮ್, ಪರ್ಯಾಯವಾಚಿ ಶಬ್ದ. ಮಾರ್ಜಾರಹ ಅಂದರೆ ಏನು? ಬೆಕ್ಕು, ಕ್ಯಾಟ್. ಅರಣ್ಯ ಮಾರ್ಜಾರಹ ಅಂದರೆ ಕಾಡಬೇಕು, ವೈಲ್ಡ್ ಕ್ಯಾಟ್. ಮಾರ್ಜಾರಹ ಈಸ್ ಬಿಡಾಲಹ. ಸಿನೋನಿಮ್ ಆಫ್ ಮಾರ್ಜಾಲಹ ಈಸ್ ಬಿಡಾಲಹ. ಏಕಃ ಅರಣ್ಯ ಮಾರ್ಜಾರಹ ತಯೋಃ ವಿವಾದಂ ಶ್ರುತ್ವ, ಅವರಿಬ್ಬರ ಜಗಳವನ್ನ ಕೇಳ್ತಾ ಇದೆ. ಕೇಳ್ಬಿಟ್ಟು ಮಾರ್ಗಾಸನ್ನಂ ನದೀತಟ ಮಾಸಾದ್ಯ, ಎಲ್ಲೋ ಹೋಗ್ಬಿಟ್ಟು ನದಿ ಹತ್ರ ಕುತ್ಕೊಂಡು ವಾಟ್ ಇಟ್ ಡಿಡ್? ಕೃತಕುಶೋಪಗ್ರಹೋ. ಓಕೆ, ಒಂದು ಕೈಯಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಇಟ್ಕೊಂಡಿದ್ದೆ. ಕುಶ ಅಂತಂದ್ರೇನು? ಹುಲ್ಲು ಕಡ್ಡಿ, ದ ಗ್ರಾಸ್. ಓಕೆ, ಒಂದು ಬ್ಲೇಡ್ ಆಫ್ ಗ್ರಾಸ್ ಒಂದು ಇಟ್ಕೊಂಡು ನಿಮೀಲಿತ ಏಕನಯನ, ಕಣ್ಣನ್ನು ಮುಚ್ಕೊಂಡಿದೆ. ಒಂದು ಕಣ್ಣನ್ನು ಮುಚ್ಕೊಂಡಿದೆ, ಒಂದು ಕಣ್ಣನ್ನು ನೋಡ್ತಾ ಇದೆ. ಸೊ ಲೆಟ್ ದೆಮ್ ಅಪ್ರೋಚ್ ಮೀ ಎಂಬುದಾಗಿ. ಯಾಕಂದ್ರೆ ದೇ ಆರ್ ಇನ್ ಸಚ್ ಆಫ್ ವಾಟ್? ಧರ್ಮೋಪದೇಶಕರನ್ನ ಹುಡ್ಕೊಂಡು ಬರ್ತಾ ಇದ್ದಾವವು. ಸೊ ಧರ್ಮೋಪದೇಶಕ ಅಂದ್ರೆ ಏನಿರುತ್ತೆ? ಏನ್ ಮಾಡ್ತಾ ಇರ್ತಾರೆ? ಧ್ಯಾನ ಮಾಡ್ತಿರ್ತಾರೆ. ಸೊ ಅದರಿಂದ ಸಚ್ ಅ ಸ್ಮಾರ್ಟ್ ಕ್ಯಾಟ್ ಇಟ್ ಈಸ್. ವಾಟ್ ಈಸ್ ಇಟ್ ಡೂಯಿಂಗ್? ಸೊ ಬಂತು, ಬೇಗ ಬಂದು ಒಂದು ನದಿ ದಡದಲ್ಲಿ ನಿಂತ್ಕೊಂಡು, ಒಂದು ಕಾಲಲ್ಲಿ ನಿಂತ್ಕೊಂಡು, ಒಂದು ಕಣ್ಣನ್ನು ಮುಚ್ಕೊಂಡು, ಕೈಯಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಇಟ್ಕೊಂಡು ಸ್ಟಾರ್ಟೆಡ್ ಟು ಸೇ ಸಮಥಿಂಗ್. ಏನದು? ಶ್ರೀ ಸೂರ್ಯಾಭಿಮುಖ, ಸೂರ್ಯಕ್ಕೆ ಅಭಿಮುಖ, ಫೇಸಿಂಗ್ ಟು ದ ಸನ್. ಈ ರೀತಿ ಹೇಳ್ತಾ ಹೋಯ್ತು. ಅಹೋ ಅಸಾರೋಯಂ ಸಂಸಾರ ಕ್ಷಣಭಂಗುರಾ ಪ್ರಾಣಾ ಸ್ವಪ್ನ ಸದೃಶಾ ಪ್ರಿಯ ಸಮಾಗಮ. ಈ ಸಂಸಾರವು ಅಸಾರವಾದದ್ದು. ಸ್ಟಾರ್ಟೆಡ್ ಟು ಬೋಸ್ಟ್ ಅಂದರೆ ಏನೇನೋ ಹೇಳಕ್ಕೆ, ಅಂದರೆ ಧರ್ಮದ ಬಗ್ಗೆ ತಿಳ್ಕೊಂಡಿದೆ ಅಂತ ಇಟ್ ಇಸ್ ಇನ್ಯಾಕ್ಟಿಂಗ್. ಯಾಕಂದರೆ ಅವುಗಳಿಗೆ ನಂಬಿಕೆ ಬರಬೇಕಲ್ಲ, ಈಸ್ ಅ ಟ್ರೂ ಪರ್ಸನ್ ಅಂತ ಅಂದ್ಬಿಟ್ಟು. ಸೊ ಅಸಾರೋಯಂ ಸಂಸಾರ, ಈ ಸಂಸಾರದಲ್ಲಿ ಏನೂ ಇಲ್ಲ, ಅಸಾರವಾದದ್ದು. ಕ್ಷಣಭಂಗುರಾಹ ಪ್ರಾಣಾಹ, ನಮ್ಮ ಪ್ರಾಣವು ಕ್ಷಣಿಕವಾಗಿದ್ದು ಯಾವ ಸಮಯದಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಸ್ವಪ್ನ ಸದೃಶಃ ಪ್ರಿಯ ಸಮಾಗಮ, ಪ್ರಿಯರನ್ನ ಭೇಟಿ ಮಾಡೋದು ಒಂದು ಕನಸಿನಂತೆ. ಇಟ್ ನಾಟ್ ಪಾಸಿಬಲ್ ಟು ಮೀಟ್. ಇಂದ್ರಜಾಲವತ್ ಕುಟುಂಬ ಪರಿಗ್ರಹೋಯಂ, ಈ ಕುಟುಂಬ ಅನ್ನೋದು ಮಾಯಾಜಾಲವಿದ್ದಂತೆ, ಮ್ಯಾಜಿಕ್ ಥರ. ತದ್ಧರ್ಮ ಮುಕ್ತ ನಾ ಅನ್ಯಾಗತಿರಸ್ತಿ, ಧರ್ಮವನ್ನು ಬಿಟ್ಟು ಬೇರೆ ದಾರಿ ಇಲ್ಲ, ಧರ್ಮವನ್ನು ಆಚರಿಸಿ ಎಂಬುದಾಗಿ ಇಟ್ ಸ್ಟಾರ್ಟೆಡ್ ಟು ಪ್ರೀಚ್.
ಓಕೆ. ಸೊ ಧರ್ಮದ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತು. ಸೊ ಅವರಿಬ್ರು ಬರ್ತಾ ಇದ್ದಾರೆ ಅಂದರೆ ಇದಕ್ಕೆ ದೇ ಡೋಂಟ್ ನೋ ದಟ್ ದ ಪರ್ಸನ್ ಇಸ್ ಸಿಟ್ಟಿಂಗ್, ದ ವೈಲ್ಡ್ ಕ್ಯಾಟ್ ಇಸ್ ಸಿಟ್ಟಿಂಗ್, ಬಟ್ ದೇ ಆರ್ ಇನ್ ಸರ್ಚ್. ಹುಡ್ಕೊಂಡು ಬರ್ತಾ ದೇ ಇಫ್ ದೇ ಕಮ್ ಟು ನೋ ದಟ್ ಅಲ್ಲೇ ನಿಂತ್ಕೊಳ್ತಾವೆ ಇವ್ರು ಇದು ಮಾತಾಡ್ತಾ ಇರೋದು ನೋಡ್ಬಿಟ್ಟು ಈಸ್ ಅ ರೈಟ್ ಪರ್ಸನ್ ಟು ಗಿವ್ ಅಸ್ ಜಸ್ಟಿಸ್ ಎಂಬುದಾಗಿ. ಸೊ ದೇ both stop there, and what happens we'll see in our next class. Very interesting story, very nice, and which illustrates a very good moral. Okay, so we shall see in our next class. Until then, dhanyawadaha.